ಪಾಶ್ಚಾತ್ಯ ಸಾಹಿತ್ಯ ಯಾವ ದಿಕ್ಕಿನಲ್ಲಿದೆ, ಹೇಗಾಗ್ತಿದೆ, ಹೇಗಾಗಿದೆ, ಹೇಗಾಗ್ತಾ ಇದೆ ಎರಡನ್ನೂ ತೋರಿಸೋದಕ್ಕೆ ಭಾಳ ಸಾಧ್ಯವಾಗೋದು ಕನ್ನಡದ ಮೂಲಕ ಬರೆದ್ರೆ ಮಾತ್ರ. ಸ್ವಂತ ಕೆಲವು ಕಥೆಗಳನ್ನು ಬರೆದೆ, ಆದರೆ ಅದನ್ನು ಬರೆಯೋದಕ್ಕೆ, ಅದನ್ನು ಪ್ರಕಟಿಸೋದಕ್ಕೆ ಧೈರ್ಯ ಬರಲಿಲ್ಲ. ಅನುವಾದ ಮಾಡ್ತಿದ್ದ ಟೈಮ್ನೊಳಗೆ ನೀವು ಮೇಸ್ಟ್ರಾಗಿದ್ದ ಕಾಲದಲ್ಲಿ ಎರಡನ್ನೂ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ರಿ ಅಲ್ವಾ? ನರಸಿಂಹಯ್ಯನವ್ರ ಬಗ್ಗೆ ಹೇಳುವಾಗ ಮುಂದೆನೂ ನೀನು ಅವ್ರ ಸ್ಟೂಡೆಂಟ್ ಆಗೋ ಥರ ಆಗಬೇಕು, ಅಷ್ಟು ಆ ಮಟ್ಟಕ್ಕೆ ಏರಬೇಕು ಅಂತ ಅವರು ಒಂದು ಎರಡು ಮೂರು ಸಲ ಹೇಳಿದರು. ನೀವು ನಿಸಾರ ಬಗ್ಗೆ ಒಂದು ಮೊನೋಗ್ರಾಫ್ ಬರೆದಿದ್ರಲ್ಲ, ಹೌದು. ಏನದ್ರ ಸಾರ ಏನು? ಯಾವುದೇ ಚಳುವಳಿ ಬರಲಿ, ಅವರು ಚಳುವಳಿ ಜೊತೆಗೆ ಪೂರ್ತಿ ಸೇರ್ಕೊಂಡ್ರೋ ಇಲ್ಲೋ, ಆದರೆ ಕಾವ್ಯ ಪ್ರಕ್ರಿಯೆ ಅವ್ರದ್ದು ಸೃಷ್ಟಿ ನಿರಂತರವಾಗಿ ಮುಂದುವರಿಯಿತು. ಅಮಿತಾವ್ ಘೋಷ್ನ ಪುಸ್ತಕನ ಮಾಡಿದ್ರಲ್ಲ, ಅದನ್ನು ಮಾಡಲಿಕ್ಕೆ ಏನು ಕಾರಣ ಇತ್ತು? ನಾವು ಬರೀ ಗೆರೆ ಹಾಕ್ಕೊಂಡು ನಮ್ಮ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಅನುವಾದ ಮಾಡಬೇಕಾದ್ರೆ ಸ್ವಲ್ಪ ಈ ನಾಟಕ ಪ್ರಪಂಚವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗಿತ್ತು ನಾನು. ನೀವು ಗಾಂಧಿಯನ್ನ ಆತ್ಮಕಥೆಯನ್ನು, ಅದು ಗೋಪಾಲಕೃಷ್ಣ ಗಾಂಧಿ ಅವರು ಬರೆದಿದ್ದು ಪಾದರಸದಂತೆ ಚುರುಕು ಅಂತ ನೀವು ಅನುವಾದ ಮಾಡಿದ್ರಿ. ಅದನ್ನ ಯಾಕೆ ಅನುವಾದ ಮಾಡ್ಬೇಕು ಅನ್ನಿಸ್ತು? ರೆಸ್ಟ್ಲೆಸ್ ಆಸ್ ಮರ್ಕ್ಯೂರಿ ಅಂತ ಗಾಂಧೀಜಿಗೆ ಅವರ ಮೊಮ್ಮಗನೇ ಆದಂಥ ಗೋಪಾಲಕೃಷ್ಣ ಗಾಂಧಿ ಅವರು ಟೈಟಲ್ನಲ್ಲಿ ಬರೆದಿರೋವಂಥದ್ದು. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಅನುವಾದಕ, ಲೇಖಕ MS ರಘುನಾಥ್ ಅವರು. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ, ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ನಿವೃತ್ತರಾಗಿರುವ MS ರಘುನಾಥ್ ಅವರು ಇಂಗ್ಲೀಷ್ ಮತ್ತು ಕನ್ನಡ ಸಾಹಿತ್ಯದ ನಡುವಿನ ಒಂದು ಕೊಂಡಿಯ ಥರ ಕೆಲಸ ಮಾಡ್ತಾ ಇರುವಂಥವ್ರು. ಅಮಿತಾವ್ ಘೋಷನ ಶ್ಯಾಡೋ ಲೈನ್ಸನ್ನು ನೆರಳಿನ ರೇಖೆಗಳು ಅಂತ ಅನುವಾದ ಮಾಡಿರುವ ರಘುನಾಥ್ ಅವರಿಗೆ ಶಿವಮೊಗ್ಗದ ಕರ್ನಾಟಕ ಸಂಘ ನೀಡುವ ಪುಸ್ತಕ ಪ್ರಶಸ್ತಿ ಕೂಡ ದೊರೆತಿದೆ. ಅದಲ್ಲದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅವರು KS ನಿಸಾರ್ ಅಹಮದ್ ಅವರ ಬಗ್ಗೆ ಒಂದು ಮೊನೋಗ್ರಾಫನ್ನು ಕೂಡ ರಚಿಸಿಕೊಟ್ಟಿದ್ದಾರೆ. ಅದಲ್ಲದೆ ನಿಸಾರ್ ಅಹಮದ್ ಅವರ ಕನ್ನಡ ಕವಿತೆಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡುವ ಯೋಜನೆಯಲ್ಲಿ ಅವರು CN ರಾಮಚಂದ್ರನ್ ಅವರ ಜೊತೆ ಸೇರಿ ಒಂದು ಸಂಪುಟವನ್ನು ಹೊರತಂದಿದ್ದಾರೆ. ಇದಲ್ಲದೆ ಮಾರ್ಕೆಸ್ನ ಕಥೆಗಳನ್ನು ಹಾಗೂ ಆರ್ಥರ್ ಮಿಲ್ಲರ್ನ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಪಾದರಸದಂತೆ ಚುರುಕು ಅನ್ನೋ ಪುಸ್ತಕವನ್ನು ಅವರು ಗೋಪಾಲಕೃಷ್ಣ ಗಾಂಧಿಯವರ ಪುಸ್ತಕವನ್ನು ಆಧರಿಸಿ ಅನುವಾದಿಸಿದ್ದಾರೆ. ಅವರ ಬಸವೇಶ್ವರ ನಗರದ ನಿವಾಸದಲ್ಲಿ ಕೂತು ನಾನು ಈ ಮಾತುಕತೆಯನ್ನು ನಡೆಸ್ತಾ ಇದ್ದೇನೆ. ಸರ್, ನಿಮಗೆ ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ತುಂಬ ಸಂತೋಷ. ನೀವು ಇಂಗ್ಲೀಷ್ ಮೇಸ್ಟ್ರ್ ಆಗಿದ್ದವರು, ಇಂಗ್ಲೀಷನ್ನು ಕಲಿಸ್ತಿದ್ದವರು, ಕನ್ನಡಕ್ಕೆ ಅನುವಾದ ಮಾಡಬೇಕಂತ ಅನಿಸಿದ್ದು ಯಾವಾಗ ಅನ್ನಿಸ್ತು? ಅದು ಬಹಳ ಮುಂಚಿನಿಂದಲೇ. ಯಾಕೆಂದರೆ ನಮ್ಮಲ್ಲಿನ ಒಂದು ಪರಂಪರೆನೇ ಇದೆ. ಎಲ್ಲ ಬಿ ಎಂ ಶ್ರೀ ಅವರ ಕಾಲದಿಂದ ಬಹಳಷ್ಟು ಜನ ನಮ್ಮಲ್ಲಿ ಉದ್ದಾಮ ಲೇಖಕರೆಲ್ಲ ಒಂದು ಕಡೆ ಕನ್ನಡ ಇದ್ದರೆ ಇನ್ನೊಂದು ಕಡೆ ಇಂಗ್ಲೀಷ್ ಲೇಖಕರೇ ಆಗಿದ್ದರು. ಅವರೆಲ್ಲ ಬರೆದಿದ್ದು ಕನ್ನಡಕ್ಕಾಗಿ. ಮತ್ತು ಬಿ ಎಂ ಶ್ರೀ ಅವರಂತೂ ಕನ್ನಡದಲ್ಲಿ ಹೇಗೆ ಬರೀಬೇಕು ಅನ್ನೋದಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನು ತೋರಿಸಿ ಬರೆಯೋಕ್ಕೆ ಆರಂಭ ಮಾಡಿದ್ದು ಪ್ರೊಫೆಸರ್ ಬಿ ಎಂ ಶ್ರೀ ಅವರೇ, ಆಚಾರ್ಯ ಶ್ರೀ ಅವರೇ. ಅವರ ಕಾಲದಿಂದಲೂ ಕೂಡ ಬಹಳಷ್ಟು ಜನ ನಮ್ಮಲ್ಲಿ, ಆಮೇಲೆ ನಾನು ವಿದ್ಯಾರ್ಥಿಯಾಗಿದ್ದಾಗ BA ವಿದ್ಯಾರ್ಥಿಯಾಗಿದ್ದ ಅಂದ್ಕೊಂಡು ಏನಿದು ಬಹಳಷ್ಟು ಜನ ನಮ್ಮಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಿದ್ದಾರೆ. ಗೋಕಾಕ್ ಅವರಿದ್ದಾರೆ, ಆಮೇಲೆ ಇನ್ನೂ ಎಷ್ಟೊಂದು ಜನ ಹೆಸರುಗಳು ಹೇಳ್ಬೋದು. ಗೋಕಾಕ್ ಅವರಿದ್ದಾರೆ, ಅವರು ಯಾರು ಕನ್ನಡದಲ್ಲಿ ಬರಲಿಲ್ಲ, ಇಂಗ್ಲೀಷಲ್ಲಿ ಬರೆದಿಲ್ಲ, ಕನ್ನಡದಲ್ಲೇ ಬರೀತಾ ಇದ್ದಾರಲ್ಲ, ಅದರ ಸ್ವಾರಸ್ಯ ಏನು ಅಂತ ಅಂದ್ಕೊಂಡು ಆಮೇಲೆ ಆ ಬಿ ಎಂ ಶ್ರೀ ಅವರು ಹೇಳಿದ್ದನ್ನು ನಾನು ಓದಿದೆ. ನಾವೆಲ್ಲ ಇವಾಗ ಒಂದು ಕನ್ನಡ ಬರವಣಿಗೆ ಹೇಗಿರಬೇಕು ಅನ್ನೋ ದಿಕ್ಸೂಚಿಯನ್ನು ತೋರಿಸಿ ನಾವು ಕೆಲಸ ಶುರು ಮಾಡಬೇಕಾಗಿದೆ ಅಂತ ಅವರು ದಿಕ್ಸೂಚಿಯಾಗಿ ಕೆಲಸ ಮಾಡಿದ್ರು. ಆಮೇಲೆ ನಂತರ ಬಂದ ಬಹಳಷ್ಟು ಜನ ಕನ್ನಡ ಲೇಖಕರೆಲ್ಲ ಇಂಗ್ಲೀಷ್ ಪ್ರಾಧ್ಯಾಪಕರೇ ಆಗಿದ್ದು. ಮೊದಲು ಒಂದು ಸ್ವಲ್ಪ ನನಗೆ ಹಿಂಜರಿಕೆನೂ ಆಗ್ತಿತ್ತು. ಏನು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕನ್ನಡದಲ್ಲಿ ಬರೆದ್ರೆ ಪರವಾಗಿಲ್ವಾ, ಏನು ಇವನು ಇಂಗ್ಲೀಷ್ ಬರಲ್ವಾ ಅಂತ ಅನ್ಕೋತಾರೆ ಅಂತ ಅದು ವಿದ್ಯಾರ್ಥಿ ಜೊತೆಯ ಸಾಮಾನ್ಯ ಅಳುಕು.
ಆಮೇಲೆ ಗೊತ್ತಾಯಿತು, ಒಂದು ಕಾಲದಲ್ಲಿ ಕುವೆಂಪುರವರು ಕೂಡ ಮೊದಲನೇ ಪದ್ಯ ಇಂಗ್ಲೀಷಲ್ಲಿ ಬರೆದು ಅದನ್ನೊಬ್ಬ ಇಂಗ್ಲೀಷ್ ಕವಿಗೆ ತೋರಿಸಿ, ಯಾಕ್ರಿ ನಿಮಗೆ ಕನ್ನಡ ಬರಲ್ವಾ ಅಂತ ಅವರು ಹೇಳಿದ್ದಕ್ಕೆ ಇವರು ಕನ್ನಡವನ್ನು ಶುರು ಮಾಡಿದ್ರು, ಕನ್ನಡದಲ್ಲಿ ಪದ್ಯವನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವರು ಕೂಡ ಸಾಹಿತ್ಯ ರಚನೆಗೆ ಮೊದಲು ಆಯ್ಕೆ ಮಾಡ್ಕೊಂಡಿದ್ದು ಇಂಗ್ಲೀಷು. ನಂತರ ಪುಂಖಾನುಪುಂಖವಾಗಿ ಬಂದಂಥ ಒಬ್ಬ ದೊಡ್ಡ ಕಾವ್ಯರ್ಷಿಯಾಗಿ ಹೇಗೆ ಹೊಮ್ಮಿದ್ರು ಅನ್ನೋದೆಲ್ಲ ಈಗ ಇತಿಹಾಸ. ಹಾಗಾಗಿ ಕನ್ನಡದಲ್ಲಿ ಬರೆದ್ರೆ ನಾವು ಕನ್ನಡ ಸಾಹಿತ್ಯವನ್ನು ಒಂದು ಸ್ವಲ್ಪ ನಾನೊಬ್ಬನೇ ಅಲ್ಲ, ಸಮೃದ್ಧಗೊಳಿಸುವುದರ ಜೊತೆಗೆ ಕನ್ನಡದಲ್ಲಿ ಇಂಗ್ಲೀಷ್ ಸಾಹಿತ್ಯ ಅಥವಾ ಒಟ್ಟಿನಲ್ಲಿ ಪಾಶ್ಚಾತ್ಯ ಸಾಹಿತ್ಯ ಯಾವ ದಿಕ್ಕಿನಲ್ಲಿದೆ, ಹೇಗಾಗಿದೆ, ಹೇಗಾಗ್ತಾ ಇದೆ ಎರಡನ್ನೂ ತೋರಿಸೋದಕ್ಕೆ ಭಾಳ ಸಾಧ್ಯವಾಗೋದು ಕನ್ನಡದ ಮೂಲಕ ಬರೆದ್ರೆ ಮಾತ್ರ ಅನ್ನುವ ಅವರ ಒಂದು ಅನಿಸಿಕೆ ನನ್ನ ಅನಿಸಿಕೆ ಕೂಡ ಆಯಿತು. ಹಾಗಾಗಿ ನಾನು ಕನ್ನಡ. ನಿಮಗೆ ಈ ಸಾಹಿತ್ಯದಲ್ಲಿ ಆಸಕ್ತಿ ಅಂತ ಬಂದದ್ದು ಹೇಗೆ? ಬಂದಿದ್ದು ಬಹಳ ಪಿ ಯು ಹೊತ್ತಿದ್ದಾಗೆ ಆಗಲೇ ಬಂತು. ಎಲ್ಲ ದೊಡ್ಡ ಲೇಖಕರನ್ನು ನೋಡಿದಾಗ ಅವರು ಒಂದು ಸೂಟು ಟೈ ಹಾಕ್ಕೊಂಡು ಓಡಾಡ್ತಿದ್ರು. ಜೊತೆಗೆ ಇವರೆಲ್ಲ ಇಂಗ್ಲೀಷ್ ಓದಿದ್ದಾರೆ, ಇಂಗ್ಲೀಷ್ ಸಾಹಿತ್ಯವನ್ನು ಓದಿದ್ದಾರೆ. ಬೇರೆಯವರು ಕೂಡ ಅದೇ ಥರ ಇಂಗ್ಲೀಷ್ ಸಾಹಿತ್ಯ ಓದೋದಕ್ಕೆ ಇವರು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅದೇ ಒಳ್ಳೆಯದು ಅಂತ ಕಾಣುತ್ತೆ ಅಂತ ನಾನು ಅಂದ್ಕೊಂಡು ಅವರಿಂದ ಒಂದು ರೀತಿಯ ಇಂಗ್ಲೀಷ್ ಸಾಹಿತ್ಯಕ್ಕೆ ಸ್ಫೂರ್ತಿ ಪಡೆದೆ ನಾನು. ಆಮೇಲೆ ಆಗಿನ ಕಾಲದಲ್ಲಿ ಪ್ರೊಫೆಸರ್ ಸಿ ಡಿ ಮೈಸೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯನವರು ಮೈಸೂರು ಮತ್ತು ವಿದ್ವತ್ ಪ್ರಪಂಚದಲ್ಲಿ ದಂತಕಥೆ ಆಗಿದ್ದರು. ಧ್ವನ್ಯಾಲೋಕದ ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯನವರು ಅವರೇ ಅದನ್ನು ಆಮೇಲೆ ಸ್ಟಾರ್ಟ್ ಮಾಡಿದ್ದು. ಅವರಿನ್ನೂ ಸರ್ವೀಸಲ್ಲಿದ್ದಾಗಲೇ ಅವರೊಂದು ರೀತಿಯ ದಂತಕಥೆಯಾಗಿದ್ದರು. ಹಾಗಾಗಿ ಆದರೆ ಅವ್ರ ಹತ್ರ ಅವರ ಡಿಪಾರ್ಟ್ಮೆಂಟಲ್ಲಿ ಓದಬೇಕು, ಅವರ ವಿದ್ಯಾರ್ಥಿ ಆಗಬೇಕು ಅನ್ನುವ ಒಂದು ಅಭೀಪ್ಸೆ ನಾನು ಡಿಗ್ರಿ ಇದ್ದಲ್ಲಿದ್ದಾಗಲೇ ಶುರುವಾಯಿತು. ಬಟ್ ನಿಮ್ಮ ಓದು ಸಾಹಿತ್ಯದ ಆಸಕ್ತಿ ಓದಿನ ಭಾಗವಾಗಿತ್ತು. ಬರವಣಿಗೆ ಅಂತ ಬರವಣಿಗೆನೂ ಅಷ್ಟೇ. ನಾನು BA ಮುಗಿಸ್ತಾ ಇದ್ದಾಗ ಆಗ್ತೀನಿ ಮಹಾರಾಜಾಸ್ ಕಾಲೇಜಲ್ಲಿ ಪ್ರೊಫೆಸರ್ UR ಅನಂತಮೂರ್ತಿಯವರು ಅವಾಗ ವಿದೇಶದಿಂದ ಬಂದು ಅವರ ತಮ್ಮ ಮಾಮೂಲಿ ಹಿಂದಿನ ಕೆಲಸಕ್ಕೇ ಮಹಾರಾಜಾಸ್ ಕಾಲೇಜ್ಗೆ ಅವರು ಪ್ರಾಧ್ಯಾಪಕರಾಗಿ ಬಂದರು. ಆವಾಗ ನಮಗೆ ಅವರು ನೋಡಿದ್ರೆ ಓಹೋ ಏನಪ್ಪ ಇವರು ಇಂಗ್ಲೆಂಡಲ್ಲಿ ಓದ್ಕೊಂಬಂದವರು. ಆಗಿನ ಕಾಲದಲ್ಲಿ ಇಂಗ್ಲೆಂಡಲ್ಲಿ ಓದೋದು ಅಂದರೆ ಬೆರಳೆಣಿಕೆ ಅಷ್ಟು ಜನ ಇಂಗ್ಲೆಂಡ್ನಲ್ಲಿ ಬಂದಿದ್ದಾರೆ. ಆಮೇಲೆ ಸಂಸ್ಕಾರ ಅಂತ ಬರ್ದಿಯಾರ, ಇವರು ಬರ್ದಿಯಾರ ಸಂಸ್ಕಾರ ಅನ್ನೋದು ಸಾಧ್ಯವೇ? ಈಗ ಹೌದು ಅವರೇ ಬರ್ದಿರೋದು. ಆಮೇಲೆ ಅದು ಸಂಸ್ಕಾರ ಅನ್ನೋದು ಹೇಗೆ ಎಂಥ ಪ್ರಸಿದ್ಧಿಯನ್ನು ಪಡೀತು ಅಂತ ಅದೆಲ್ಲ ಗೊತ್ತಿದೆ ಎಲ್ರಿಗೂ. ಆವಾಗ ಬರೀ ಅದೊಂದೇ ಅಲ್ಲ, ಬೇರೆ ಕಥೆಗಳು ಬರ್ದಿದ್ದಾರೆ ಅಂತ ಅದನ್ನು ನಮಗೆ ಗೊತ್ತಾಗಿ ನಾನು ಅದನ್ನು ಓದಿದಾಗ ಅಂದ್ಕೊಂಡೆ, ಓಹೋ ಇವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಎಂತಹ ಪ್ರೌಢಿಮೆಯನ್ನು ಸಾಧಿಸೋಕ್ಕೋಸ್ಕರ ಅವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಪ್ರೌಢಿಮೆಯನ್ನು ಮಾಡ್ಕೊಂಡು ಬಂದಿದ್ದರೂ ಕೂಡ ಇಂಗ್ಲೀಷು ಇಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಅವರ MA ಅವರ ವಿದ್ಯಾರ್ಥಿ ಆಗಲಿಲ್ಲ, ಯಾಕೆಂದರೆ ನಾನು ಅಷ್ಟೊತ್ತಿಗೆ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟಿದ್ದೆ. ಆಮೇಲೆ ಡಿಪಾರ್ಟ್ಮೆಂಟ್ಗೆ ಒಂದು ಭೂಷಣ ಅನ್ನೋ ರೀತಿಯಲ್ಲಿ ಅವರು ಬಂದಿದ್ದರು. ಆದ್ರೂ ಅಲ್ಲಿಂದ ಆಚೆಗೇ ಸಂಸ್ಕಾರ ಆದಮೇಲೆ ಅವರ ಪ್ರಸಿದ್ಧಿ ಜಾಸ್ತಿ ಆಯಿತು. ಜೊತೆಗೆ ಆಮೇಲೂ ಮತ್ತೆ ಅವರು ವಿಮರ್ಶೆ ಬರೀತಿಕ್ಕೆ ಶುರು ಮಾಡಿದ್ರು. ವಿಮರ್ಶೆಯ ಒಂದು ಗ್ರಂಥನೂ ಆಗಲೇ ಬಂದಿತ್ತು. ಆವಾಗ ಅಂದ್ಕೊಂಡೆ, ಓಹೋ ಇವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಕಂಡುಕೊಂಡ ಒಳ್ಳೆಯ ಅಂಶಗಳನ್ನೆಲ್ಲ, ಜೊತೆಗೆ ಸಾಹಿತ್ಯ ಯಾವ ರೀತಿಯಲ್ಲಿ ಸಾಗಿದ್ರೆ ಒಳ್ಳೆಯದು ಅನ್ನೋದನ್ನು ಅವರು ತೋರಿಸೋದಕ್ಕೋಸ್ಕರ ಕನ್ನಡದಲ್ಲಿ ಬರಿತಾ ಇದ್ದಾರಲ್ಲ, ಅದರಿಂದ ನಾವು ಹಾಗೆ ಮುಂದೆ MA ಆದಮೇಲೆ ಸಾಧ್ಯವಾದರೆ ಬರವಣಿಗೆ ಕಡೆ ಹೋಗಬೇಕು. ನಮ್ಮ ಈ ಬೇರೆ ಲೇಖಕರು ಇದ್ದರು, ಇನ್ನೊಬ್ಬ ಪ್ರೊಫೆಸರ್ ರಾಮರಾವ್ ಅನ್ನೋರು ಇದ್ದರು. ಆಮೇಲೆ ಅವರು MA ಮುಗಿದ ಮೇಲೆ ಹೇಳಿದ್ರು, ಬರೀ MA ಮಾಡೋದಲ್ಲ, ಡೂ ಸಮ್ ವೆರಿ ಗುಡ್ ರೈಟಿಂಗ್ ಅಂತ ಸ್ವಲ್ಪ ಜೋರಾಗಿ ಹೇಳಿದರು. ಹಾಗಾಗಿ ಕರೆಕ್ಟು ಇವರು ಹೇಳ್ತಾ ಇರೋದು ಸರಿ, ಇದು ಡೂ ರೈಟಿಂಗ್ ಇನ್ ಕನ್ನಡ ಓನ್ಲಿ ಅಂತ ಅದನ್ನು ಹೇಳಿದರು ಅವರು. ಹಾಗಾಗಿ ಇವರೆಲ್ಲರ ಬರೀಬೇಕು ಅನ್ನೋ ನಮಗೂ ಆಸೆ ಇರುತ್ತೆ, ಆದರೆ ಹೇಗೋ ಏನೋ ಅನ್ನೋ ಒಂದು ಅಳುಕು ಇದ್ದೇ ಇರುತ್ತಲ್ಲ. ನೋ ಯು ಶುಡ್ ಡೂ ಸಮ್ ಗುಡ್ ರೈಟಿಂಗ್ ಇನ್ ಕನ್ನಡ ಓನ್ಲಿ ಅಂತ ಅವರು ಹೇಳಿದ್ದಕ್ಕೆ ಬರೀಬಹುದೋ ಅನ್ನುವ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ಅನ್ನಿಸಿಕೆ. ಆದ್ದರಿಂದ ಸ್ವಲ್ಪ ಪರವಾಗಿಲ್ಲ, ನಾನು ಬರಿಬೋದು ಅನ್ನುವ ಸಮಾಧಾನಕರವಾದ ಒಂದು ನಿಲುವು ತಗೊಂಡಿದ್ದರಿಂದ ಹೇಗಾರು ಇರಲಿ ಬರೀಬೇಕು ಅನ್ನೋದು. ಆರಂಭದ ಬರವಣಿಗೆ ಏನೇನು? ಆರಂಭದ ಬರವಣಿಗೆ ನಂದೆಲ್ಲಾನು ಕನ್ನಡದಲ್ಲಿ
ಸ್ವಂತ ಕೆಲವು ಕಥೆಗಳನ್ನು ಬರೆದೆ, ಆದರೆ ಅದನ್ನು ಬರೆಯೋದಕ್ಕೆ, ಅದನ್ನು ಪ್ರಕಟಿಸೋದಕ್ಕೆ ಧೈರ್ಯ ಬರಲಿಲ್ಲ. ವಿಮರ್ಶೆಯನ್ನು ಬರೆದೆ. ನೋಡಿ ಇದನ್ನು ಕೆಲವು ಪುಸ್ತಕಗಳನ್ನು, ಕಥೆಗಳನ್ನು ಓದ್ಬಿಟ್ಟು ಅದನ್ನು ಹೇಗಿದೆ ಬರೀ ನೀವು MAನಲ್ಲಿ ಬರೀ ಪರೀಕ್ಷೆಗೋಸ್ಕರ ಬರೆದ್ರೆ, ಆದರೆ ಇನ್ನು ಮುಂದೆ ಸಾಹಿತ್ಯವಾಗಿ ಅದನ್ನು ಬರೆಯೋದು ಕಲ್ತ್ಕೋಬೇಕು ಅಂತ ಹೇಳಿದಿ ನಮ್ಮ ರಾಮರಾವ್ನವರೆಲ್ಲ ಹೇಳಿದರು. ಅದ್ರ ಬಗ್ಗೆ ನಾನು ಆರಂಭಿಕವಾಗಿ ನಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಂತಹ ಆಲಿವರ್ ಟ್ವಿಸ್ಟ್ ಆಗ್ಬೋದು, ಅಲ್ಲ ಸೈಲಾಸ್ ಮಾರ್ನರ್ ಆಗ್ಬೋದು, ಅದ್ರ ಬಗ್ಗೆ ನಾನು ಕನ್ನಡದಲ್ಲಿ ವಿಮರ್ಶೆಯನ್ನು ಬರೆಯೋಕ್ಕೆ ಶುರು ಮಾಡಿದೆ. ಶುರುವಿನಲ್ಲೇ ಆ ವಿಮರ್ಶೆ ಬಂತು. ಈ ವಿಮರ್ಶೆಯಿಂದ ಅನುವಾದ ಮಾಡ್ಬೇಕಂತ ಅನ್ಸುತ್ತೆ. ಆಮೇಲೆ ವಿಮರ್ಶೆ ಸ್ವಲ್ಪ ನಿಧಾನವಾಗಿ ಮುಂದುವರಿಯಿತು, ಜಾಸ್ತಿ ಆಗಲಿಲ್ಲ. ಆಮೇಲೆ ಇಲ್ಲ, ವಿಮರ್ಶೆಯೇ ಇನ್ನೂ ಹೆಚ್ಚು ಓದಬೇಕು, ನನಗೆ ಅಧ್ಯಯನ ನಾನು ಮಾಡಬೇಕು, ನಾನು ಮಾಡಿರೋ ಅಧ್ಯಯನ ಸಾಲದು ಅಂತ ಗೊತ್ತಾದಾಗ ಅದು ಅಧ್ಯಯನ ಪೂರ್ವಕವೇ ಎಲ್ಲದಕ್ಕೂ ಅಧ್ಯಯನ ಮಾಡಬೇಕು ಅನ್ನೋದು ನನಗೆ ಜ್ಞಾನೋದಯವಾಗಿ ನಾನು ಮಾಡಿರೋ ಅಧ್ಯಯನ ಸಾಲದು ಅಂತ ವಿಮರ್ಶೆಗಾಗಿ ಇನ್ನೂ ಹೆಚ್ಚು ಓದಬೇಕು ಅಂತ ಓದಕ್ಕೆ ಶುರು ಮಾಡಿದೆ. ಅಂದರೆ MAನಲ್ಲಿ ಬರೀ ಪರೀಕ್ಷೆಗೋಸ್ಕರ ಓದಿದ್ದು, ಆಮೇಲೆ ಮುಂದಕ್ಕೆ ಜಾಸ್ತಿ ಓದಿದೆ. ಆಮೇಲೆ ನಮ್ಮ ಕೆಲವು ಹಿರಿಯ ಅನುವಾದಕರೆಲ್ಲ ನಾನು ಒಳ್ಳೊಳ್ಳೆ ಪುಸ್ತಕಗಳನ್ನು ಅನುವಾದ ಮಾಡೋದನ್ನು ನೋಡಿಕೊಂಡು, ಇಲ್ಲ, ಅನುವಾದದ ಕಡೆನೂ ನಾನು ವಾಲ್ಬೇಕು. ಹಾಗಂತ ಅದು ಅನುವಾದ ಸುಲಭ ಅಂತೂ ಅಲ್ಲ. ನನಗೆ ಆವಾಗ ಅನುವಾದ ಕಷ್ಟವೂ ಆಗಿತ್ತು, ಇವತ್ತಿಗೂ ಕಷ್ಟ ಆಗಿದೆ. ಅನುವಾದ ಮಾಡಿದ್ರೆ ಸ್ವಲ್ಪ ನಾವು ಇಂಗ್ಲೀಷ್ ಸಾಹಿತ್ಯವನ್ನು ಎಲ್ಲರಿಗೂ ಪರಿಚಯ ಮಾಡಿಸೋದಕ್ಕೆ ತುಂಬ ಸಾಧ್ಯವಾಗುತ್ತೆ, ಅನುಕೂಲವಾಗುತ್ತೆ, ನಾವು ಅದನ್ನು ಇನ್ನೂ ಚೆನ್ನಾಗಿ ಓದ್ಕೊಂಡಾಗ ಆಗುತ್ತೆ ಅನ್ನುವ ಒಂದು ದೃಷ್ಟಿಯಿಂದ ನಾನು ಅನುವಾದದ ಕಡೆ ಹೊರಳಿದೆ. ಬಟ್ ನೀವು ಅನುವಾದ ಮಾಡ್ತಿದ್ದ ಟೈಮ್ನೊಳಗೆ ನೀವು ಮೇಸ್ಟ್ರಾಗಿದ್ದ ಕಾಲದಲ್ಲಿ ಎರಡನ್ನೂ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ರಿ ಅಲ್ವಾ? ನಾನು ಮಾಡ್ತಾಯಿದ್ದೆ, ದೊಡ್ಡವರು ಮಾಡ್ತಾಯಿದ್ರು. ಆಮೇಲೆ ಗೊತ್ತಾಯಿತು, ಗಿರೆಡ್ಡಿ ಗೋವಿಂದರಾಜ ಅವರು ಇಂಗ್ಲೀಷ್ ಡಿಪಾರ್ಟ್ಮೆಂಟು ನೋಡಿ, ಅವರು ಇಷ್ಟೊಂದು ಅನುವಾದ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ, ಸ್ವಂತನೂ ಇದೆ, ಅನುವಾದ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಇದು ಬಹಳ ಮುಂಚೆನೇ ನಮ್ಮ ಹಿಂದಿನವರು SV ರಂಗಣ್ಣ ಅವರ ಪುಸ್ತಕಗಳನ್ನು ಓದಿದಾಗ ನಾನು ಅಂದ್ಕೊಂಡೆ, ಇವ್ರುಗಳು ಕಾಲದಲ್ಲೇ ಇದು ಅನುವಾದ ಅನ್ನೋದು ಆರಂಭವಾಗಿದೆ. ಅದರಿಂದ ಈ ರೀತಿಯಲ್ಲಿ ನಾನು ಮುಂದುವರಿಯೋಕ್ಕೆ ಸಾಧ್ಯವಾಗಬಹುದು ಅಂತ ಅದನ್ನು ಹಾಗೆ. ನಿಮ್ಮ ಬಾಲ್ಯದ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ ಹೇಗೆ ನೆನೆಸ್ಕೊಳ್ತೀರಿ? ಹೇಗೆ ನೆನಪಿಸ್ಕೋತೀರಿ ಅಂತಂದರೆ, ನಾನು ಓದಿದ್ದೆಲ್ಲ ಸರ್ಕಾರಿ ಶಾಲೆಯಲ್ಲೇ, ಮೈಸೂರು ಮರಿಮಲ್ಲಪ್ಪ ಪ್ರೌಢಶಾಲೆ ಆಗಿನ ಕಾಲದಲ್ಲಿ ಬಹಳ ಒಳ್ಳೆಯ ಹೆಸರು ಪಡೆದಿತ್ತು. ಅಲ್ಲಿ ಓದಿದಾಗ ನಿಮಗೆಲ್ಲ ಬ್ರೈಟ್ ಫ್ಯೂಚರ್ ಇದೆ ಅಂತ ಜನಗಳು ಹೇಳ್ಬೋದು, ಮೇಷ್ಟ್ರುಗಳು ಹೇಳ್ಬೋದು, ಆ ವಿಚಾರ ಬೇರೆ. ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ಎಲ್ಲರಂತೆ ನನಗೂ ಒಂದು ಸ್ವಲ್ಪ ಹೊರಳು ದಾರಿ ಹೇಗಿರಬೇಕು ಅನ್ನೋದನ್ನು ಸ್ವಲ್ಪ ಮೊದಲು ಕಷ್ಟವಾಗ್ತಿತ್ತು. ಆದರೆ ಫಸ್ಟು ಪರೀಕ್ಷೆ ಎಲ್ಲರೂ ನಮ್ಮ ಶಿಕ್ಷಣ ಪದ್ಧತಿ ಇರೋದೇ ಇದ್ರ ಮೇಲೆ, ಪರೀಕ್ಷೆಗಳ ಕಡೆ ಗಮನ ಕೊಟ್ಟು ಒಂದು ಡಿಗ್ರಿ ಯಾರು ಆಗಬೇಕು. ಆಮೇಲೆ ಅದೇ PU ಆದಮೇಲೆ ಡಿಗ್ರಿನಲ್ಲಿ ಏನು ತಗೋಬೇಕು, ಆವಾಗಲೇ ನನಗೆ ಉಂಟಾಯಿತು, ಸಾಹಿತ್ಯದಲ್ಲೇ ಮುನ್ನಡಿಬೇಕು, ಸಾಹಿತ್ಯವನ್ನೇ ಓದಬೇಕು ಅನ್ನುವ ಅಭಿಲಾಷೆ ಉಂಟಾಗಿ ಇಂಗ್ಲೀಷ್ ಮತ್ತು ಕನ್ನಡ ಸಾಹಿತ್ಯ ಎರಡನ್ನೂ ಮೇಜರ್ ಸಬ್ಜೆಕ್ಟ್ ಆಗಿ ತಗೊಂಡು ಮಹಾರಾಜ ಕಾಲೇಜು ಸೇರಿದೆ. ಮಹಾರಾಜ ಕಾಲೇಜಲ್ಲಾಗಿನ ಒಳ್ಳೆಯ ವಾತಾವರಣ, ಒಳ್ಳೊಳ್ಳೆಯ ಲೇಖಕರಿದ್ದರು. ಪರಮೇಶ್ವರ್ ಭಟ್ರು ಕೂಡ ನಮ್ಮ ಮಾನಸ ಗಂಗೋತ್ರಿಯಿಂದ ಇಲ್ಲಿ ಪಾಠ ಮಾಡೋಕ್ಕೆ ಇಲ್ಲಿಗೆ ಬರೋರು, ವಾರಕ್ಕೆ 2 ದಿನ. ಪಂಪ ಬರ್ತಾ ಇಲ್ಲ, ಅವರೇ ಪಾಠ ಮಾಡುತ್ತಿದ್ದರು. ಆಮೇಲೆ ಆವಾಗ ನಾರಾಯಣ್ ಶೆಟ್ಟಿ, ಸುಜನಾ ಅನ್ನೋರಿದ್ದರು, ಅವರು ವಿಮರ್ಶೆಯಲ್ಲಿ ಬಹಳ ಪ್ರಖರವಾದ ಒಬ್ಬ ಅಧ್ಯಾಪಕರಿದ್ದು, ಪ್ರಖರ ವಿಮರ್ಶಕರಾಗಿದ್ದರು. ಆಮೇಲೆ ಪರಮೇಶ್ವರ್ ಭಟ್ರು, G ವರದರಾಜರಾವ್ ಜೊತೆ ಇಂಗ್ಲೀಷ್ನಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರು, R ಗುರುರಾಜ ಅನ್ನೋರು ಡ್ರಾಮಾ ಮಾಡ್ತಿದ್ರು. ಆಮೇಲೆ ನಾವೆಲ್ಸ್ ಬಗ್ಗೆ ನಮ್ಮ CD ಗೋವಿಂದರಾವ್ ಅನ್ನೋರು ಬಹಳ ಉದ್ದಾಮ ಪ್ರೊಫೆಸರ್ಗಳು ಆಗಿದ್ದರು, ಪಂಡಿತರು ಆಗಿದ್ದರು ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಇದರಲ್ಲಿ. ಆಮೇಲೆ ಗಂಗೋತ್ರಿ ಕಡೆ MA ಮಾಡಬೇಕು ಅಂತ ಹೋಗಿ. ಬಟ್ ನೀವು ನಿಮ್ಮ ಬಾಲ್ಯ ದಿನಗಳು ಅಂತ ನಾನು ಕೇಳುವಾಗ ಮೈಸೂರಿನಲ್ಲೇ ನೀವು ಹುಟ್ಟಿದ್ದು ಬೆಳೆದಿದ್ದೀವಲ್ಲ? ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ. ನಿಮ್ಮ ಮೂಲ ಊರೆಲ್ಲ ನಾವು ನಂಜನಗೂಡಲ್ಲಿ ಹುಟ್ಟಿದೆ. ಯಾಕೆ ನಮ್ಮ ಫಾದರು ಸರ್ಕಾರಿ ಸೇವೆಯಲ್ಲಿದ್ದರು. ಏನು ಮಾಡ್ತೀರಿ ನಿಮ್ಮ ತಂದೆಯವರು? ಅವರು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿದ್ದರು, ವೆಟರ್ನರಿ ಡಾಕ್ಟರ್ ಆಗಿದ್ದರು. ನಿಮ್ಮ ತಂದೆಯವರ ಸಾಧನೆ ಮತ್ತು ಅವರ ನೆನಪು ಮಾಡ್ಕೊಳ್ಳೋದಾದರೆ ಯಾವ ರೀತಿ ನೋಡ್ತಾರೆ ನಿಮ್ಮ ತಂದೆ? ಅವ್ರಿಗೆ ನಮ್ಮಣ್ಣ ಇಬ್ಬರು ಅಣ್ಣಂದ್ರೆಲ್ಲನೂ ಇಂಜಿನಿಯರಿಂಗ್ ಸೈಡ್ ಹೊರಟಾಗಿದ್ದರು. ಆದರೆ ನನಗೆ ಅದೆಲ್ಲ ಇಷ್ಟ ಇಲ್ಲ. ಇವನು
ಸಾಹಿತ್ಯದ ಕಡೆ ಹೋಗೋದು ಒಳ್ಳೆಯದು, ಇವನು ಲಿಟ್ರೇಚರ್ ಕಡೆ ಹೋಗೋದು ಒಳ್ಳೆಯದು ಅಂತ ಅವರೇನೆ ಸ್ವಲ್ಪ ಇಂಡೈರೆಕ್ಟಾಗಿ ನನಗೆ ಬೆನ್ನು ತಟ್ತಾಯಿದ್ರು, ಉತ್ತೇಜನ ಕೊಡ್ತಾಯಿದ್ರು. ಆಮೇಲೆ ನಾನು ಕೆಲವು ವಿಚಾರಗಳನ್ನೆಲ್ಲ ಈ ಸಿ.ಡಿ. ನರಸಿಂಹಯ್ಯನವ್ರ ಬಗ್ಗೆ ಹೇಳುವಾಗ, ಮುಂದೆನೂ ನೀನು ಅವ್ರ ಸ್ಟೂಡೆಂಟ್ ಆಗೋ ಥರ ಆಗಬೇಕು, ಅಷ್ಟು ಆ ಮಟ್ಟಕ್ಕೆ ಏರಬೇಕು ಅಂತ ಅವರು ಒಂದು 2-3 ಸಲ ಹೇಳಿದರು. ಆವಾಗ ನನಗೆ ಓಹೋ, ಸಾಹಿತ್ಯದ ಕಡೆ ನಾನು ಹೋದರೆ ಸ್ವಲ್ಪ ಆ ಕೆಲಸ ಆಗ್ಬಹುದೇನೋ ಅಂತ ನಾನು ಆ ಕಡೆ ತಿರುಗಿದೆ. ನಿಮ್ಮ ತಾಯಿಯವರು ಅವರ ಮನೆಯಲ್ಲಿ ಅವರು ಹೌಸ್ ವೈಫು, ಹಾಡುಗಳು ಅವರಿಂದ ಕಲ್ತದ್ದೇನು? ಅವರಿಂದ ಕಲ್ತಿದ್ದು ಶಿಸ್ತು ಮತ್ತು ಸರಿಯಾದ ಮೊದಲು ಮುಖ್ಯವಾದ ಶಿಸ್ತು, ಕೆಲಸವನ್ನು ಎಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಮಾಡುವ ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ಅವರಿಂದ ಕಲಿತಿದ್ದು. ನೀವು ಮತ್ತೆ ವಾಪಸ್ ಮೈಸೂರಿಗೆ ಬರೋದಾದರೆ ಕಾಲೇಜ್ನಲ್ಲಿದ್ದ ದಿನಗಳಿಗೂ ಯೂನಿವರ್ಸಿಟಿಗೆ ಹೋದ ದಿನಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆ ಅನ್ನಿಸ್ತಾ? ಮಾನಸ ಮಹಾರಾಜ ಕಾಲೇಜಿನ ದಿನಗಳಿಗೂ ಮಾನಸ ಗಂಗೋತ್ರಿ ದಿನಗಳಿಗೂ ಇತ್ತು ವ್ಯತ್ಯಾಸ ಇತ್ತು. ಮಹಾರಾಜಾಸ್ ಕಾಲೇಜ್ ನಾನು ಓದಿದ್ದು ಮಹಾರಾಜಾಸ್ ಕಾಲೇಜಲ್ಲಿ. ಮಹಾರಾಜ ಕಾಲೇಜ್ನಲ್ಲಿ ಅದು ಬರೀ ಡಿಗ್ರಿ ಕಾಲೇಜು, ಒಳ್ಳೊಳ್ಳೆ ಅಧ್ಯಾಪಕರು ಕೆಲವರೆಲ್ಲನೂ ಮಾನಸ ಗಂಗೋತ್ರಿಗೆ ಹೋಗದೇನೆ ಇಲ್ಲೇ ಉಳ್ಕೊಂಡಿದ್ರು. ಒಳ್ಳೆಯ ಅಧ್ಯಾಪಕರ ಕೈ ಕೆಳಗೆ ಓದುವಂಥ ಒಳ್ಳೆಯ ಅವಕಾಶ ಸಿಕ್ತಲ್ಲ ಅಂತ ನನಗೇನೋ ಸ್ವಲ್ಪ ಸಂತೋಷವಾಗಿತ್ತು. ಆದರೆ ಸ್ವಲ್ಪ ಕೆಲವು ಕಡೆ ಡಿಗ್ರಿ ಕಾಲೇಜಲ್ಲಿ ಕೆಲವು ಕಡೆ ಗಲಾಟೆ ಆದಾಗ ಸುಮ್ಮನೆ ಯಾಕೆ ಆ ಕಾಲೇಜಿಗೆ ಸೇರಿದೆ ಅಂತ ಕೆಲವರು ಹೇಳೋರು. ಆದರೆ ನನ್ನ ಉದ್ದೇಶ ಸಾಹಿತ್ಯ ಅಧ್ಯಯನಕ್ಕೆ ಬೇಕಾದಂತಹ ವಾತಾವರಣ ಇಲ್ಲಿದೆ, ಮೇಷ್ಟ್ರುಗಳು ಒಳ್ಳೆಯ ಅತ್ಯುತ್ತಮ ಪ್ರಾಧ್ಯಾಪಕರಿದ್ದಾರೆ ಅನ್ನೋ ದೃಷ್ಟಿ ಮುಖ್ಯವಾಗಿತ್ತು. ನೀವು ನಿಸಾರ್ ಬಗ್ಗೆ ಒಂದು ಮೊನೋಗ್ರಾಫ್ ಬರೆದಿರಲ್ಲ, ಹೌದು, ಏನದರ ಸಾರ ಏನು ಹೇಳ್ತೀನಿ. ಅದನ್ನು ಬರೆಯೋಕ್ಕೆ ಮುಂಚೆ ಆಮೇಲೆ ನಾನು ಸರ್ಕಾರಿ ಸೇವೆಗೆ ಸೇರಿದಾಗ ಬೆಂಗಳೂರಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಿಸಾರ್ ಅಹಮದ್ ಅವರು ನನ್ನ ಸಹೋದ್ಯೋಗಿ ಆದರು. ಅವರು ಸೀನಿಯರು, ನನ್ನ ಜೂನಿಯರ್ ಸಹೋದ್ಯೋಗಿ ಆದರು. ಅವರ ಜೊತೆ ಒಡನಾಟವೂ ಆರಂಭವಾಯಿತು. ಅಷ್ಟೊತ್ತಿಗೆ ಅವರು ಸ್ವಲ್ಪ ಒಳ್ಳೆಯ ಹೆಸರನ್ನೇ ಮಾಡಿದರು. ಜನಪ್ರಿಯ ಕವಿಗಳಾಗಿದ್ದರು. ತಗೊಳ್ರಿ ಇದೆಲ್ಲ ಓದ್ರಿ ಏನ್ರಿ ಅಂತ, ಎಷ್ಟು ಓದ್ತಿದ್ದೀರಿ ಕನ್ನಡದಲ್ಲಿ, ಓದಿದ್ರೇನು ಸರ್, ನೋಡಿ ಇಷ್ಟೆಲ್ಲ ಸೀನಿಯರ್ಸ್ ಓದಿದ್ವಿ, ನಿಮ್ಮ ಕವಿತೆಗಳು ಜಾಸ್ತಿ ಓದಿಲ್ಲದೆ ಇರ್ಬೋದು, ಆದರೆ ಬೇರೆ ಎಲ್ಲ ಓದಿದ್ದೀನಿ ನೋಡಿ, ನಂದು ತಗೊಳ್ರಿ ಅಂದರು. ಅಂದ್ಕೊಂಡೆ ಅವ್ರಿಗಾಗಲೇ ಜನಪ್ರಿಯತೆ ಬಂದಿರೋದು ಮುಖ್ಯ ಅಲ್ಲ, ಇನ್ನೂ ಒಳ್ಳೆಯ ಹೆಸರನ್ನು, ಒಳ್ಳೆಯ ಉದ್ದಾಮ ಕಾವ್ಯವನ್ನು ಅವರು ಬರೆಯೋದಕ್ಕೆ ಶಕ್ತರು ಅಂತ ನಂಗೆ ಅವತ್ತೇ ಗೊತ್ತಾಯಿತು. ಅವರು ಬರಿತಾನೆ ಇದ್ದರು, ಒಂದಾದಮೇಲೆ ಒಂದು ಪುಸ್ತಕನ ಪ್ರಿಂಟ್ ಮಾಡ್ತಾಯಿದ್ರು. ಅವರ ಒಡನಾಟ ಚೆನ್ನಾಗಿ ನಾನು ಆಯಿತು. ಅವರ ಕಾವ್ಯವನ್ನು ತಕ್ಕ ಮಟ್ಟಿಗೆ ಓದ್ಕೊಂಡೆ. ಆವಾಗಲೇ ಅವರ ಕಾವ್ಯದ ಬಗ್ಗೆ ಒಂದೆರಡು ವಿಮರ್ಶಾ ಲೇಖನಗಳನ್ನು ಬರೆದೆ. ಅಲ್ಲ ಇದನ್ನು ಈ ಥರ ಅಲ್ಲ, ಇನ್ನೂ ಚೆನ್ನಾಗಿ ಬರೀಬೇಕು, ಬೇರೆ ಥರ ಬರೀಬೇಕು ಅಂತ ಅವರು ಹೇಳೋರು, ಬೇರೆಯವರು ಹೇಳಿದ್ರು, ಬರೆದೆ. ಅದು ಕೆಲವು ಮ್ಯಾಗಝೀನ್ಗಳಲ್ಲಿ ಪ್ರಿಂಟ್ ಆಯಿತು. ಆಮೇಲೆ ಅವರ ಒಡನಾಟ ಕೆಲವು ಸಲ ಮುಂದುವರಿಯಿತು, ಮಧ್ಯ ಬ್ರೇಕ್ ಆಯಿತು, ಮತ್ತು ಮುಂದುವರಿಯಿತು. ಆಮೇಲೆ ನಾನು ಆಮೇಲೆ ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದರು. ಅವರ ಚಟುವಟಿಕೆಗಳು ವಿಪರೀತ ಜಾಸ್ತಿ ಆಯಿತು. ಅವರ ಬರವಣಿಗೆ ಸ್ವಲ್ಪ ಕುಟ್ಟಿತವಾದರೂ ಚಟುವಟಿಕೆ ಭಾಳ ಜಾಸ್ತಿ ಆಯಿತು. ಅವ್ರ ಜೊತೆ ಆದರೂ ನನ್ನ ಒಡನಾಟ ಇದ್ದೇ ಇತ್ತು. ಇವರು ಯಾಕೆ ಇನ್ನೂ ಹೆಚ್ಚಾಗಿ ಬರೆಯೋದ ಕಡೆ ಗಮನ ಕೊಡ್ತಾ ಇಲ್ಲ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದುಂಟು. ಆಮೇಲೆ ಫ್ರೆಂಡ್ಲಿ ಆಗಿ ಅವ್ರಿಗೂ ಹೇಳ್ತಾ ಇದ್ದೆ, ಆ ವಿಚಾರ ಬೇರೆ. ಆಮೇಲೆ ಒಂದು ಘಟ್ಟದಲ್ಲಿ ಪರವಾಗಿಲ್ಲ, ಇವರು ತುಂಬ ಒಳ್ಳೆಯ ಪದ್ಯಗಳನ್ನೇ ಬರೆದಿದ್ದಾರೆ ಅಂದ್ರೆ ಅವರಿಗೆ ಒಂದು ಕನ್ನಡ ನವ್ಯ ಸಾಹಿತ್ಯ ಅಥವಾ ಸಾಹಿತ್ಯ ಲೋಕದಲ್ಲಿ ಅವ್ರಿಗೊಂದು ಒಳ್ಳೆಯ ಸ್ಥಾನ ಸಿಕ್ಕಿದಾಗ ನಾನು ಅಂದ್ಕೊಂಡೆ ಅವರನ್ನು ಸ್ವಲ್ಪ ಚೆನ್ನಾಗಿ ಇನ್ನೂ ಅಭ್ಯಾಸ ಮಾಡಬೇಕು. ಸುಮ್ಮನೆ ಕೆಲವು ಬರೆದಿದ್ದನ್ನು ಸುಮ್ಮನೆ ಓದಿದೆ, ಆದರೆ ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಬೇಕು ಅನ್ನುವ ಒಂದು ಇಂಗಿತ ನನಗೆ ಆಯಿತು. ಅದಾದಮೇಲೆ ಓದೋಕ್ಕೂ ಶುರು ಮಾಡಿದೆ. ಬರೆಯೋ ಕೆಲವೊಂದೆರಡು ಆರ್ಟಿಕಲ್ಗಳು ಬರೆದಿದ್ದೆ, ಅವ್ರ ಬಗ್ಗೆ ಲೇಖನಗಳನ್ನು ಬರೆದಿದ್ದೆ. ಆಮೇಲೆ ಅದೇ ಅವರ ಕಾವ್ಯವನ್ನು ನಾನು ಅನುವಾದವನ್ನು ಮುಖ್ಯವಾಗಿ ತಗೊಂಡಾಗ, ಮುಖ್ಯವಾದ ಬರವಣಿಗೆಯ ಹಂತವಾಗಿ ತಗೊಂಡಾಗ ಅದನ್ನು ಕೆಲವು ಮ್ಯಾಗಝೀನ್ಗಳಲ್ಲಿ ಅದು ಪ್ರಿಂಟ್ ಆಯಿತು. ಆವಾಗ ಅಂದ್ಕೊಂಡೆ ಸ್ವಲ್ಪ ಆವಾಗ ಕೆಲವು ಇನ್ನೂ 20-25 ಪದ್ಯಗಳನ್ನು ನಾನು ಅನುವಾದ ಮಾಡಬೇಕು ಅಂದ್ಕೊಂಡು ಕೆಲವೊಮ್ಮೆ ಅವ್ರ ಜೊತೆ ಕೂತ್ಕೊಂಡಿದ್ದೆ. ಅದೆಲ್ಲ ರಿಟೈರ್ ಆದಮೇಲೆ ಅವ್ರ ಜೊತೆ ಕೂತ್ಕೊಂಡು ಅನುವಾದ ಮಾಡಿದ್ವಿ, ಇಬ್ಬರು ಸೇರಿ ಅನುವಾದ ಮಾಡಿದ್ವಿ. ಅದು ಸರಿ ಮಾಡಲಿಲ್ಲ, ಅವೆಲ್ಲ ಆಗ್ತಿತ್ತು, ಮಧ್ಯ ಬದಲಾವಣೆಗಳು ಹಾಗೆ ಮಾಡ್ತಿದ್ವಿ. ಅದು ಆ್ಯಕ್ಚುಲಾಗಿ ಆ ಪುಸ್ತಕನೇ ಮೊದಲು ಬಂದಿದ್ದು, ನನ್ನ ಅನುವಾದ, ಇಂಗ್ಲೀಷ್ ಅನುವಾದ ಮೊದಲು ಬಂದಿತ್ತು.
ಇವರು ಸಾಹಿತ್ಯ ಅಕಾಡೆಮಿನವರು ಈ ತರಹದ ಮಾನೋಗ್ರಾಫ್ ಮಾಡೋದು ಮೇಕರ್ಸ್ ಆಫ್ ಇಂಡಿಯನ್ ಸತ್ತೋದ್ಮೇಲೆ ಇಲ್ಲ ಬದುಕಿರುವ ಕವಿಗಳು ಬದುಕಿರುವ ಲೇಖಕರಲ್ಲ, ಅವರ ಕಾಲ ಆದ ಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಸಾಹಿತ್ಯ ನಿರ್ಮಾಪಕರು ಇದರಲ್ಲಿ ಆ ಸಾಲಿನಲ್ಲಿ ಇವ್ರ ಪುಸ್ತಕಗಳನ್ನು ತರ್ತಾ ಇದ್ದರು, ಅಲ್ಲ ಬೇರೆ ಕವಿಗಳನ್ನು ತರ್ತಾ ಇದ್ರು. ಆವಾಗ ನಾನು ಅಂದ್ಕೊಂಡೆ, ಆಮೇಲೆ ಅವರು ತೀರ್ಕೊಂಡ್ಬಿಟ್ರಲ್ಲ ನಿಸಾರ್ ಅಹಮದ್ ಅವರು. ಆಮೇಲೆ ಇದು ಬರೆದಾಗ ನಾನು ಅವರಂತೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಅವ್ರನ್ನ ಒಂದು ರೀತಿಯಲ್ಲಿ ಗುರುತಿಸ್ಲಿಲ್ಲ, ಯಾಕಂದರೆ ಇದು ಮಾಡಿರಲಿಲ್ಲ. ಆದರೆ ನಾನು ಈ ಒಂದು ಎಲ್ಲರೂ ಗತಿಸಿದ ಲೇಖಕರ ಬಗ್ಗೆ ಎಲ್ಲರೂ ಬರಿತಾ ಇದ್ದಾರೆ, ನಾನು ಇದನ್ನು ಬರಿಬೋದು, ನನಗೂ ಒಂದು ಅವಕಾಶ ಸಿಕ್ಕರೆ ಅಂತ ನನಗೆ ಮನಸ್ಸಿನಲ್ಲಿ ಅನಿಸಿತ್ತು. ಆಮೇಲೆ ಯಾವಾಗ ನಾನು ಟ್ರಾನ್ಸ್ಲೇಟೆಡ್ ಬುಕ್ನ ಅಲ್ಲಿ ತೋರಿಸಿದ್ನೋ, ಈ ಬೆಂಗಳೂರಿನ ಕಚೇರಿಯಲ್ಲಿ ತೋರಿಸಿದ್ನೋ, ಆಮೇಲೆ ಅವರು ಹೋಗ್ಬಿಟ್ಟಾಗ ನೋಡಿದ್ವಿ, ಅಯ್ಯೋ ಒಳ್ಳೆ ಕೋವಿಡ್ ಟೈಮ್ ಅದು, ಒಬ್ಬರನ್ನೊಬ್ಬರು ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಆದಮೇಲೆ ಈ ಬುಕ್ನ ನೋಡಿದೆ, ನೋಡಿ ಒಳ್ಳೆ ಬುಕ್ ತಂದಿದ್ದೀರಾ, ಆ ಟೈಮ್ನಲ್ಲಿ ನಮಗೇನೋ ಈ ಕೋವಿಡ್ಡು ಆ ಗಲಾಟೆ ಆಗಲಿಲ್ಲ ಅಂತಂದರು. ಆಮೇಲೆ ಅವರು ಆನಂದ ನೋಡಿಯಪ್ಪ ಅವ್ರ ಬಗ್ಗೆನೂ ಬರಬೇಕು, ಒಂದು ಪುಸ್ತಕ ಬರೋದಾದರೆ ಆದಷ್ಟು ಬೇಗ ಬರಲಿ, ಯಾಕೆಂದರೆ ನೋಡಿ ಅವರು ಹೋಗೇ ಬಿಟ್ಟರು, ನೀವು ಸಾಹಿತ್ಯ ಅಕಾಡೆಮಿ ನಮ್ಮ ಗುರುತಿಸಿದ್ರೋ ಇಲ್ವೋ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಗುರುತಿಸಿದ್ರೋ ಇಲ್ವೋ ಆ ವಿಚಾರ ಬೇರೆ, ಈಗ ಅದನ್ನೆಲ್ಲ ಹೇಳೋದು ಬೇಡ, ಅವ್ರ ಮೇಲೊಂದು ಬುಕ್ಕು ನಾನು ತೊಗೊಂಬನ್ನಿ ಅಂತೆ. ಇಲ್ಲ, ಆ ಪುಸ್ತಕ ಬರೆಯೋಕ್ಕೆ ನೀವೇ ಅರ್ಹರು, ಇದೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ರಲ್ಲ ಅಂತ ಹೇಳಿದಾಗ ಆ ಪುಸ್ತಕನ ಬರೆಯೋಕ್ಕೆ ನನಗೆ ಕೊಟ್ಟರು. ಅದರಲ್ಲಿ ನಾನು ಏನು ಹೇಳಿದೆ ಅಂದರೆ, ಅದರ ಸಾರ ಅಂತ ಹೇಳುವುದಾದರೆ, ಅವರ ಒಂದು ಸ್ಥಾನ ಏನು ಕನ್ನಡ ನವೋದಯ ಸಾಹಿತ್ಯದಲ್ಲಿ, ನವೋದಯ ಕಾವ್ಯದಲ್ಲಿ. ನವೋದಯ ಕಾವ್ಯ ಶುರುವಾದಾಗ ಅದು ನವ್ಯನೂ ಬಂದ್ಬಿಡ್ತು. ಆವಾಗ ಗೊತ್ತಲ್ಲ ನವ್ಯ ಕಾವ್ಯ ಯಾವ ರೀತಿಯಲ್ಲಿ ಎಷ್ಟೊಂದು ಅಲ್ಲೋಲ ಕಲ್ಲೋಲನೂ ಉಂಟು ಮಾಡ್ತು. ಎಂಥ ಹಿರಿಯ ಕವಿಗಳೆಲ್ಲ ಇದು ಕಾವ್ಯವೇ ಅಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಅದು ಹೋಯಿತು. ಅದೆಲ್ಲ ಈಗ ಇತಿಹಾಸ. ಒಟ್ಟಿನಲ್ಲಿ ನವ್ಯ ಕಾವ್ಯ ಒಂದು ರೀತಿಯಲ್ಲಿ ನಿಲ್ತು. ಆದರೆ ನಿಸಾರ್ ಅಹಮದ್ರವರು ಮಾತ್ರ ಯಾವುದೇ ಚಳುವಳಿ ಬರಲಿ, ಅವರು ಚಳುವಳಿ ಜೊತೆಗೆ ಪೂರ್ತಿ ಸೇರಿಕೊಂಡ್ರೋ ಇಲ್ಲೋ, ಆದರೆ ಕಾವ್ಯ ಪ್ರಕ್ರಿಯೆ ಅವ್ರದ್ದು ಸೃಷ್ಟಿ ನಿರಂತರವಾಗಿ ಮುಂದುವರಿಯಿತು. ಚಳುವಳಿನವರೇ ಅವ್ರನ್ನ ನೆನಪಿಸ್ಕೊಂಡ್ರು, ಇಲ್ಲ ಇವರು ನಮ್ಮ ಚಳುವಳಿಗೂ ಸೇರ್ತಾರೆ, ನಮ್ಮ ಇದಕ್ಕೂ ಅವರು ಸೇರ್ತಾರೆ. ನವೋದಯದವರು ನವ್ಯದವರು ಒಂಥರ ಅಂದರು. ಲಂಕೇಶ್ ಅವರು ಕೂಡ ಅವರು ಬರೆದ ಅಕ್ಷರ ಕಾವ್ಯದಲ್ಲಿ ಅವ್ರ ಕವಿತೆಗಳನ್ನು ಹಾಕಿದ್ದು. ವೈಯಕ್ತಿಕವಾಗಿ ಅವ್ರಿಗೇನೇನಂತ ನಿಸಾರ್ ಅಹಮದ್ ನಿಜ ಬೇರೆ ಥರ ಬರಿಬೇಕು ಕಣೋ ಅಂತೆಲ್ಲ ಬೈದರೂ ಕೂಡ ನಿಸಾರ್ ಅಹಮದ್ ಅವರ ಕವಿತೆಗಳನ್ನು ಅವರು ಸೇರಿಸಿದ್ರು. ಅಂದರೆ ಅವರು ನವ್ಯ ಕಾವ್ಯಕ್ಕೂ ಸಲ್ಲುವ ಕವಿಯಾದರು. ಯಾವುದೇ ಚಳುವಳಿ ಆಗಿದ್ರು ಅವರು ಕಾವ್ಯ ನಿರ್ಮಾಣದಿಂದ ದೂರ ಆಗಲಿಲ್ಲ ಅನ್ನೋದು ಬಹಳ ಮುಖ್ಯವಾಗಿ ಇಟ್ಕೋಬೇಕಾದಂಥ ಅಂಶ. ಆಮೇಲೆ ಎಲ್ಲ ಚಳುವಳಿಗೂ ಸಲ್ಲುವವರು ಅನ್ನೋದು ಆದಮೇಲೆ ಇವರು ಕೆಲವು ಬರೀ ಜನಪ್ರಿಯತೆಗಾಗಿ ಬರೆದ ಪದ್ಯಗಳು ಇರ್ಬೋದು, ಕೆಲವು ತುಂಬ ಸಾಧಾರಣ ಅನ್ನೋ ಪದ್ಯಗಳು ಇರ್ಬೋದು. ಆದರೆ ಅವರಲ್ಲಿ ಗಟ್ಟಿ ಕಾಳು ಇದೆ, ಗಟ್ಟಿ ಕಾವ್ಯ ಇದೆ ಅನ್ನೋದು ನಾನು ತಿಳ್ಕೊಂಡ ಮೇಲೆ ಅದನ್ನು ಆ ಪುಸ್ತಕದಲ್ಲಿ ಹೈಲೈಟ್ ಮಾಡಬೇಕು, ಪುಸ್ತಕದಲ್ಲಿ ಅದನ್ನು ತೋರಿಸ್ಬೇಕು. ಅದರಲ್ಲಿ ಬರೆದಿದ್ದೀನಿ ಒಂದು ಅವ್ರದ್ದು ಕೆಲವು ಬಹಳಷ್ಟು ಕಾವ್ಯ ಗಹನ ಅಲ್ಲ ಅನ್ನುವ ಒಂದು ಆಕ್ಷೇಪ ಇದ್ದೇ ಇದೆ, ಕಟು ಟೀಕೆನೂ ಇದ್ದೇ ಇದೆ. ಆ ಮಧ್ಯದಲ್ಲೂ ಕೂಡ ಯಾವುದೇ ಕವಿ ಬರೆದಿದ್ದು ಎಲ್ಲವೂ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಆದರೆ ಇವರೊಂದು 500-600 ಪದ್ಯಗಳು ಬರೆದ್ರು, ಎಲ್ಲವೂ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಗಹನವಾದ್ದು ಗಟ್ಟಿಯಾದ್ದು ಅನ್ನೋದು ಸಾಕಷ್ಟು ಇದೆ. ಅದನ್ನು ಹೈಲೈಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ನಾನು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಬರೆದಿದ್ದೀನಿ. ಆಮೇಲೆ ಅವರ ಗದ್ಯ ಕೃತಿಗಳು, ಅಂದರೆ ಕಾವ್ಯ ಕೃತಿಗಳಷ್ಟು ಗದ್ಯ ಕೃತಿಗಳು ಸ್ವಲ್ಪ ಮುನ್ನೆಲೆಗೆ ಬರಲಿಲ್ಲ. ಆದರೆ ಆಮೇಲೆ ಅವರು ಕವಿತೆಗಳನ್ನು ಬರೆಯೋದು ನಿಲ್ಲಿಸು, ಈ ನ್ಯೂಸ್ ಪೇಪರ್ಗಳನ್ನವರು ಅವ್ರನ್ನ ನೀವು ಬರ್ಕೊಡಿ ಅಂತ ಕೇಳಿ ದುಂಬಾಲು ಬಿದ್ದಿದ್ದಕ್ಕೆ ಅಂಕಣಗಳನ್ನು ಬರೆದ್ರು. ಅದು ನಾನು ಅಂಕಣ ಅಂತ ಬರೆಯಲ್ಲಪ್ಪ, ನನ್ನ ಕಾವ್ಯದ ವಿಚಾರ ಏನು, ನನ್ನ ಸಾಹಿತ್ಯದ ಬಗ್ಗೆ ಏನು ವಿಚಾರ ಇದೆಯೋ ಅದನ್ನು ಬರೀತೀನಿ ಅಂದರು. ಹಾಗಾಗಿ ಎಷ್ಟೊಂದು ಜನಪ್ರಿಯ ಮ್ಯಾಗಝೀನ್ಗೆ ಬರೆದರೂ ಕೂಡ
ಬಹಳ ಗದ್ಯ ಸಾಹಿತ್ಯವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡು ಬರೆದ್ರು. ಅದನ್ನೇ ಒಂದು 3 ಸಂಪುಟ ಅಷ್ಟು ಬಂದಿದೆ. ಸೊ ಅದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಅದರಲ್ಲಿ ಗದ್ಯ ಸಾಹಿತ್ಯವನ್ನು ಸೇರಿಸ್ಬಿಟ್ಟು ಒಂದು ಪುಸ್ತಕ ಮಾಡಿದ್ದೇನೆ. ಆಮೇಲೆ ಪ್ರಜಾವಾಣಿಯವರು ರಿವ್ಯೂ ಮಾಡುವಾಗ ಗದ್ಯ ಸಾಹಿತ್ಯದ ಬಗ್ಗೆ ಯಾರು ಹೇಳಿರದಂತಹ ಮಾತುಗಳನ್ನು ಇವರು ಹೇಳಿದ್ದಾರೆ ಅಂತ ಪ್ರಜಾವಾಣಿ ವಿಮರ್ಶೆಯಲ್ಲೂ ಅದನ್ನು ತೋರಿಸಿದ್ದಾರೆ. ಸರ್, ನೀವು ಅಮಿತಾವ್ ಘೋಷ್ನ ಪುಸ್ತಕನ ಮಾಡಿದ್ರಲ್ಲ, ಅದನ್ನು ಮಾಡಲಿಕ್ಕೆ ಏನು ಕಾರಣ ಇತ್ತು? ಯಾವುದನ್ನಂದರೆ ಅಮಿತಾವ್ ಘೋಷ್ ಅಪ್ಕಮಿಂಗ್ ರೈಟರ್ ಆಗಿದ್ದರು. ಇವರು ಇಷ್ಟೊಂದು ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಅದು ಇಂಗ್ಲೀಷಲ್ಲಿ ಬರೆದ್ರೆ ಹೊರಗಡೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಪ್ರಸಿದ್ಧಿ ಬರುತ್ತೆ. ಆದರೆ ಒಬ್ಬ ಲೀಡಿಂಗ್ ಭಾರತೀಯ ಇಂಗ್ಲೀಷ್ ಲೇಖಕರಾಗಿ ಇವರು ಇತ್ತೀಚಿನ ವರ್ಷಗಳಲ್ಲಿ ಬಹಳ ಯಾರೂ ಗಮನ ಕೊಡದೇ ಇರುವಂತಹ ಸಮಸ್ಯೆಗಳ ಬಗ್ಗೆ ಇವರು ಬರಿತಾ ಇದ್ದಾರೆ. ಹಿ ಇಸ್ ಎ ವೆರಿ ಸೀರಿಯಸ್ ರೈಟರ್ ಅನ್ನೋ ವಿಚಾರದಲ್ಲಿ ನನಗೆ ಹೆಚ್ಚು ಇಂಟ್ರೆಸ್ಟ್ ಆಗಿ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಅವನಿಗೆ ಕೊಟ್ಟ ಪ್ರಶಸ್ತಿಗೆ ಭಾಜನವಾದ ಪುಸ್ತಕವನ್ನು ನಾನು ಓದಿದಾಗ ಅಂದ್ಕೊಂಡೆ, ನಿಜವಾಗಲೂ ಇವರು ಕನ್ನಡಕ್ಕೆ ಬರಬೇಕಾದಂಥ ಇದು ಒಂದು ಪುಸ್ತಕ. ಆ ನೆರಳಿನ ರೇಖೆಗಳು ಅಂತ ಅನ್ನೋದು ಒಂದು ರೀತಿಯ ನಮ್ಮಲ್ಲಿ ಇವತ್ತು ನಾವು ಬರೀ ಗೆರೆ ಹಾಕ್ಕೊಂಡು ಇವತ್ತು ಜೀವನ ಮಾಡ್ತಾಯಿದ್ದೀವಿ. ತುಂಬ ಬ್ರೀಫಾಗಿ ತುಂಬ ವೈಡಾಗಿ ಹೇಳೋದಾದರೆ ಒಂದೊಂದು ದೇಶ, ಈಗ ಉದಾಹರಣೆಗೆ ಕಲ್ಕತ್ತಾದವರು ಇಂಡಿಯಾದಲ್ಲಿದ್ದರೂ ಭಾರತದಲ್ಲಿದ್ದರೂ ಅವರು ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ. ಬಾಂಗ್ಲಾದೇಶಕ್ಕೂ ಒಂದು ಗೆರೆ, ಭಾರತಕ್ಕೂ ಒಂದು ಗೆರೆ. ಬರೀ ಗೆರೆಗಳ ಮಧ್ಯದಲ್ಲೇ ನಾವು ಇದೀವಲ್ಲ ಯಾವುದೋ ಒಂದು ಭ್ರಮೆಯಲ್ಲಿ. ಅದಲ್ಲ ಭ್ರಮೆ. ಆ ಭ್ರಮೆಯನ್ನು ತೊಳಲಾಡಿ ಅವೆಲ್ಲ ನೆರಳಿನ ರೇಖೆಗಳು ಅಷ್ಟೇ. ಆ ರೇಖೆಗಳಿಂದ ಆಚೆ ಹೋಗಬೇಕು ಅನ್ನುವ ಒಂದು ಬಹಳ ಬಹಳ ಅರ್ಥಪೂರ್ಣವಾದ ಒಂದು ಅನಿಸಿಕೆಯಿಂದ ಅವರು ಈ ಪುಸ್ತಕವನ್ನು ಈ ಕಾದಂಬರಿಯನ್ನು ಬರೆದಿದ್ದಾರೆ, ನೆರಳಿನ ರೇಖೆಗಳು ಅನ್ನೋದನ್ನು ಗೊತ್ತಾಗಿ ಆಮೇಲೆ ಅದಕ್ಕೆ ಒಳ್ಳೆಯ ವಿಮರ್ಶೆನೂ ಬಂದಿದೆ ಅನ್ನೋದನ್ನು ತಿಳ್ಕೊಂಡ ಮೇಲೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ನನಗೆ ನನ್ನ ಅರಿವೇ ಸ್ವಲ್ಪ ಒಂದು ರೀತಿಯಲ್ಲಿ ವಿಸ್ತಾರವಾಯಿತು. ಆ ಪುಸ್ತಕವನ್ನು ಓದಿದೆ. ನೀವು ಮಾರ್ಕ್ವೆಸ್ನ ಕರ್ನಲ್ಗೆ ಯಾರೂ ಬರೆಯುವುದಿಲ್ಲ ಮತ್ತು ಇತರ ಕಥೆಗಳು ಅಂತ ಒಂದು ಪುಸ್ತಕ ತಂದಿದ್ದಾರೆ. ಅಂದರೆ ಅದೊಂದು ನಾವೆಲೆಟ್ ಪ್ಲಸ್ 3 ಸಣ್ಣ ಕಥೆಗಳನ್ನು ಇಟ್ಕೊಂಡು ಬಂದು, ಯಾಕೆ ಮಾರ್ಕ್ವೆಸ್ ಇಂಪಾರ್ಟೆಂಟ್? ಮಾರ್ಕ್ವೆಸ್ ತುಂಬ ಇಂಪಾರ್ಟೆಂಟ್ ಆದ ಲೇಖಕ ನಮ್ಮ ಇಂದಿನ ಸಂದರ್ಭದಲ್ಲಿ. ಯಾಕೆಂದರೆ ಬೇರೆಯವರು ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಿದ್ರು, ಬರೀ ಟ್ರಾನ್ಸ್ಲೇಟ್ ಮಾಡಿದ್ರು ಅನ್ನೋದು ಒಂದೇ ವಿಚಾರಕ್ಕಲ್ಲ. ಮಾರ್ಕ್ವೆಸ್ ಅನ್ನೋನು ಒಬ್ಬ ಮಾಂತ್ರಿಕ ವಾಸ್ತವತೆ ಅನ್ನುವ ಒಂದು ಹೊಸ ಮ್ಯಾಜಿಕ್ ರಿಯಲಿಸಂ, ಮಾಂತ್ರಿಕ ವಾಸ್ತವತೆ ಅನ್ನುವುದನ್ನು ಹುಟ್ಟು ಹಾಕದೆ ಅಂತ ಹೇಳೋಕ್ಕಾಗಲ್ಲ. ಅದನ್ನೇ ಮುಖ್ಯವಾಗಿ ಅದೊಂದನ್ನು ಸಾಹಿತ್ಯದ ಒಂದು ಸಾಹಿತ್ಯದ ಒಂದು ತಂತ್ರವಾಗಿ ಅಥವಾ ಬರವಣಿಗೆಯ ಒಂದು ತಂತ್ರವಾಗಿ ಅದನ್ನು ಅವರು ಶುರು ಮಾಡಿಕೊಂಡು ಅದರಲ್ಲೇ ಎಷ್ಟರ ಮಟ್ಟಿಗೆ ನಮ್ಮ ನಿತ್ಯ ಜೀವನದ ನಿತ್ಯ ಬದುಕಿನ ಗುರುತಿಸದೇ ಇದ್ದಂತಹ ಸಮಸ್ಯೆಗಳನ್ನು ಬಹಳ ಎಷ್ಟು ಮಟ್ಟಿಗೆ ಚೆನ್ನಾಗಿ ಅದು ಸಾರ್ವಕಾಲಿಕವಾಗಿ ಆಗುವಂತೆ, ಆಮೇಲೆ ಅಂತಾರಾಷ್ಟ್ರೀಯ ಲೇಖಕರಿಗೂ ಅಂತಾರಾಷ್ಟ್ರೀಯತೆಯಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಅವರು ಹೇಗೆ ಗುರುತಿಸಿದ್ದಾರೆ ಅನ್ನೋದು ನನಗೆ ಇಷ್ಟವಾಗಿ ಅದನ್ನು ನಾವು ಕನ್ನಡಕ್ಕೆ ತರಬೇಕು. ಆಮೇಲೆ ಅವ್ರದ್ದು ತುಂಬ ದೊಡ್ಡ ನಾವೆಲ್ಲು ಅದಾಗಲೇ ಟ್ರಾನ್ಸ್ಲೇಟ್ ಆಗೋಗ್ಬಿಟ್ಟಿತ್ತು, 1-2 ಮಾಡಿದ್ದಾರೆ. ಸೊ ಮತ್ತೆ ನಾನು ಅದಕ್ಕೆ ಹೋಗೋಕ್ಕಾಗಲ್ಲ, ಕೆಲವು ಶಾರ್ಟ್ ನಾವೆಲ್ಗಳನ್ನು ಮಾಡ್ಬೋದು ಅಂತ ಆ ಮೂಲಕ ನಾನು ಆ ಉದ್ದೇಶದಿಂದ ಅದನ್ನು ಕೈಗೆತ್ತಿಕೊಂಡೆ. ಸರ್, ಮಿಲ್ಲರ್ನ ನಾಟಕವನ್ನು ಟ್ರಾನ್ಸ್ಲೇಟ್ ಮಾಡಿದ್ರಲ್ಲ, ನೀವು ಇದುವರೆಗೆ ಮಾಡಿದ್ದು ಕವಿತೆಯಾಗಿತ್ತು, ಕಾದಂಬರಿಯಾಗಿತ್ತು, ಕಥೆಯಾಗಿತ್ತು. ಇದರ ಅನುಭವ ಹೆಂಗಿತ್ತು? ಹೌದು, ಈ ಡ್ರಾಮಾನ ಆರ್ಥರ್ ಮಿಲ್ಲರ್ದು ನಾನು ಹಿಂದೆ ಓದಾದ್ಮೇಲೂ ಪಠ್ಯಪುಸ್ತಕವಾಗಿ ಓದಿದ್ದೆ. ಆದರೆ ಆಮೇಲೆ ಆರ್ಥರ್ ಮಿಲ್ಲರ್ನ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅಮೆರಿಕನ್ ರೈಟರ್ಸ್ನ ನಾನು ಯಾರೂ ಹೆಚ್ಚಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ಈ ಒಂದು ನಾಟಕ ನನ್ನ ತಲೆಗೆ ತುಂಬ ನಾಟಿತು. ಇದರಲ್ಲೂ ಅಷ್ಟೇ ನಮ್ಮ ಇಂದಿನ ಸಂದರ್ಭದಲ್ಲಿ ಅದರಲ್ಲೂ
ಅಮೆರಿಕಾದಲ್ಲಿ ಉಂಟಾಗುತ್ತಿರುವಂತಹ ಈ ಕ್ಷೋಭೆ, ಅದರಲ್ಲೂ ಅಮೆರಿಕಾದಲ್ಲಿ ಉಂಟಾಗಿರುವ ಆರ್ಥಿಕ ಒಂದು ಬಿಕ್ಕಟ್ಟಿನಿಂದ ಮೊದಲು ಅಮೆರಿಕನ್ ಸಾಹಿತ್ಯವನ್ನು ಚರಿತ್ರೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮೊದಲು ಆಮೇಲೆ ಆರ್ಥಿಕ ಬಿಕ್ಕಟ್ಟಿನಿಂದ ಎಷ್ಟೊಂದು ರೀತಿಯ ಅನಾಹುತಗಳು ಉಂಟಾಯಿತು. ಆ ಅನಾಹುತಗಳನ್ನು ಇದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಚಿತ್ರಿಸಿರೋದು, ಅದರ ದುರಂತಗಳನ್ನು ಚಿತ್ರಿಸಿರೋದು ಈ ನಾಟಕದಲ್ಲಿ ಅನ್ನೋದು ನನಗೆ ಚೆನ್ನಾಗಿ ಮನದಟ್ಟಾಯಿತು. ಆ ಪುಸ್ತಕ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಾನು ಯಾವ ಬುಕ್ ಶಾಪ್ಗೆ ಹೋದ್ರೂ ಆ ಪುಸ್ತಕನೇ ಮುಖ್ಯವಾಗಿ ಕಾಣಿಸ್ತಾ ಇತ್ತು. ಅರೆ ಇದೇನು ನನ್ನ ಕೈಗೆ ಇದೇ ಬರ್ತಾ ಇದೆ ಮತ್ತೆ ಯಾಕೆ ಇದು ಸ್ವಲ್ಪ ಕಷ್ಟ ಆಗಿದೆ ಟ್ರಾನ್ಸ್ಲೇಟ್ ಮಾಡುವಾಗ ನನಗೆ ಅನ್ನಿಸ್ತು. ಆದರೂ ಇದನ್ನು ಒಂದು ಪ್ರಯತ್ನ ಮಾಡೋಣ ಅಂತ ನಾನು ಆ ಪ್ರಯತ್ನವನ್ನು ಮಾಡಿದೆ. ಬಟ್ ನಮ್ಮ ಓದುಗರು, ನಮ್ಮ ವಿಮರ್ಶಕರು ಹೇಳಿದಾಗೆ ಅಷ್ಟೊಂದು ಇದು ಚೆನ್ನಾಗಿ ಮೂಡಿ ಬಂದಿಲ್ಲ, ನೀವು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಆಗಿಲ್ಲ ಅನ್ನೋ ಒಂದು ಟೀಕೆಯನ್ನು ನಾನು ನಮ್ರವಾಗಿ ಸ್ವೀಕರಿಸಿದೆ. ಅದು ಬಹುಶಃ ನಾಟಕವನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಅನುವಾದ ಮಾಡಬೇಕಾದ್ರೆ ಸ್ವಲ್ಪ ಈ ನಾಟಕ ಪ್ರಪಂಚವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗಿತ್ತು. ನಾನು ಈ ರಂಗದ ಸಾಧ್ಯತೆಗಳನ್ನು ಚೆನ್ನಾಗಿ ನಾನು ಓದಿ ಅಧ್ಯಯನ ಮಾಡಿ ಅದನ್ನು ಮಾಡಿದ್ದಿದ್ರೆ ಸ್ವಲ್ಪ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಬರ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ಈಗ ಫಿಕ್ಷನ್, ನಾನ್ ಫಿಕ್ಷನ್ ಅಂತ ನೋಡೋದಾದರೆ, ನೀವು ಗಾಂಧಿಯನ್ನು ಆತ್ಮಕಥೆಯನ್ನು, ಅದು ಗೋಪಾಲಕೃಷ್ಣ ಗಾಂಧಿಯವರು ಬರೆದಿದ್ದು ಪಾದರಸದಂತೆ ಚುರುಕು ಅಂತ ನೀವು ಅನುವಾದ ಮಾಡಿದ್ರಿ. ಅದನ್ನು ಯಾಕೆ ಅನುವಾದ ಮಾಡಬೇಕನ್ನಿಸ್ತು ಮತ್ತು ಅದರ ಮುಖ್ಯ ಅಂಶಗಳೇನು? ಸರಿ, ಈ ಥರ ಯಾಕೆ ಬೇರೆ ಸಾಹಿತ್ಯದ ಸ್ತರಗಳನ್ನು ನಾನು ತಕ್ಕ ಮಟ್ಟಿಗೆ ಓದಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ ಒಂದು ಸರ್ತಿ ಈ ಗೋಪಾಲಕೃಷ್ಣ ಗಾಂಧಿಯವರ ಒಂದು ಭಾಷಣ ಊರಿನಲ್ಲಿ ಏರ್ಪಾಡಾಗಿತ್ತು. ಅಷ್ಟೊತ್ತಿಗೆ ಈ ಪುಸ್ತಕ ಬಂದಿದೆ ಅಂತ ಅದ್ರ ಬಗ್ಗೆ ಒಳ್ಳೆಯ ರಿವ್ಯೂ ಬಂದಿದೆ. ಡೆಕ್ಕನ್ ವರ್ಲ್ಡಲ್ಲಿ ಅದ್ರ ಬಗ್ಗೆ ಒಳ್ಳೆಯ ರಿವ್ಯೂ ಬಂದಿತ್ತು. ಗಾಂಧಿ ರೆಸ್ಟ್ಲೆಸ್ ಆ್ಯಸ್ ಮರ್ಕ್ಯೂರಿ, ಆ ಟೈಟ್ಲೇ ಭಾಳ ಚೆನ್ನಾಗಿದೆ. ರೆಸ್ಟ್ಲೆಸ್ ಆ್ಯಸ್ ಮರ್ಕ್ಯೂರಿ ಅಂತ ಗಾಂಧೀಜಿಗೆ ಅವರ ಮೊಮ್ಮಗನೇ ಆದಂಥ ಗೋಪಾಲಕೃಷ್ಣ ಗಾಂಧಿಯವರು ಟೈಟ್ಲ್ನಲ್ಲಿ ಬರೆದಿರೋ ಅಂಥದ್ದು. ಅದರ ಡೆಕ್ಕನ್ ವರ್ಲ್ಡಲ್ಲಿ ಅದರ ರಿವ್ಯೂ ಓದಿದೆ. ಆಮೇಲೆ ಕೆಲವು ಸಾಮಾನ್ಯವಾಗಿ ಇತ್ತೀಚಿನ ಪುಸ್ತಕಗಳು ಏನು ಬರಬೇಕು ಅನ್ನೋದು ನಾವು ರಿವ್ಯೂ ಓದಬೇಕು. ಡೆಕ್ಕನ್ ವರ್ಲ್ಡ್ ಅಂತ ಮುಂತಾದ ಇಂಗ್ಲೀಷ್ ಪೇಪರ್ ರಿವ್ಯೂಸ್ ಓದೋದ್ರ ಮೂಲಕ ಗೊತ್ತಾಗುತ್ತೆ. ಅದನ್ನು ಓದಿದಾಗ ಇದೇನಿದು ಸ್ವಲ್ಪ ಭಿನ್ನವಾಗಿದೆ. ಅದು ಬರೆದಿದ್ದು ಯಾರೋ ಮಹಾತ್ಮ ಗಾಂಧಿಯವರ ಮೊಮ್ಮಗನೇ ಗೋಪಾಲಕೃಷ್ಣ ಗಾಂಧಿ ಲೇಖಕರಾಗಿ ಅವರ ಸಾಕಷ್ಟು ಓದಿದ್ದೆ. ಇದನ್ನು ಈ ಪುಸ್ತಕದ ರಿವ್ಯೂ ಓದಿದಾಗ ಇದೇನೋ ಬಹಳ ವಿಭಿನ್ನವಾಗಿದ್ದರೂ ಬಹಳ ಆಸಕ್ತಿಕರವಾಗಿದೆ ಅಂತ ತಿಳ್ಕೊಂಡು ತಕ್ಷಣವೇ ನಾನು ಆ ಪುಸ್ತಕವನ್ನು ಕೊಂಡ್ಕೊಳ್ಳೋಕ್ಕೆ ಇಂಗ್ಲೀಷ್ MG ರೋಡ್ಗೆ ಹೋಗಿ ಅಲ್ಲಿ ಪುಸ್ತಕಗಳು ಅಷ್ಟೊತ್ತಿಗಾಗಲೇ ಪುಸ್ತಕಗಳು ದೊಡ್ಡದಾಗಿ ಜೋಡಿಸಿಟ್ಟಿದ್ರು. ಅಂದರೆ ಹೊಸ ಪುಸ್ತಕಗಳೆಲ್ಲ ಅವ್ರಿಗೂ ಬೇಕಲ್ಲ ಮಾರಾಟಕ್ಕೆ ಜೋಡಿಸಿದ್ರು. ತಕ್ಷಣ ಆ ಪುಸ್ತಕವನ್ನು ಕೊಂಡ್ಕೊಂಡು ಓದಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಆಗಬೇಕಲ್ಲ, ಮಹಾತ್ಮ ಗಾಂಧಿಯವರ ಮೊಮ್ಮಗನೇ ಬರೆದಿರುವಂಥ ಪುಸ್ತಕ ಅಂತ. ಒಂದು ಗಾಂಧಿಯವರ ಪುಸ್ತಕಗಳ ಬಗ್ಗೆ ಈಗಂತೂ ಗಾಂಧಿಯವರನ್ನು ರೀಇನ್ವೆಂಟಿಂಗ್ ಗಾಂಧಿಯವರನ್ನು ಹೊಸದಾಗಿ ನೋಡಬೇಕು ಅಥವಾ ಗಾಂಧಿಯವರನ್ನು ಹೊಸ ಪರಿಪ್ರೇಕ್ಷ್ಯದಲ್ಲಿ ನೋಡಬೇಕು ಅನ್ನುವ ಪ್ರಯತ್ನಗಳು ಸಾಕಷ್ಟು ಕೆಲವರಂತೂ ಮಾಡ್ತಾ ಇದ್ದಾರೆ. ನಾಗಭೂಷಣ ಅವರು ಮಾಡಿದ್ರು, ಇಲ್ಲಿ ನಟರಾಜ್ ಹುಡಿಯಾರ್ ಅವರು ಇದೆಲ್ಲ ಮಾಡಿದ್ರು, ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಈ ಪುಸ್ತಕ ಓದಿದಾಗ ಈ ಪುಸ್ತಕವನ್ನು ಓದಿ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಾಗ ಗಾಂಧೀಜಿಯವರ ಕಾಲಕ್ಕೆ ಅವ್ರಿಗೇನೇನಾಗಿತ್ತೋ ಅದನ್ನು ಬರೆದಿದ್ರು. ಆ ನಂತರದಲ್ಲಿ ಇದನ್ನು ಅವ್ರು ಅಲ್ಲಿ ಹೇಳಿದಾರಂತಲ್ಲ, ಮುನ್ನುಡಿನಲ್ಲಿ ಹೇಳಿದ್ದಾರೆ. TM ಕೃಷ್ಣನವರು ಗೋಪಾಲ್ ಯು ಮಸ್ಟ್ ಡೂ ಅನದರ್ ಆಟೋಬಯೋಗ್ರಫಿ ಆಫ್ ಗಾಂಧಿ ಅಂತ ಅವ್ರು ಹೇಳಿದ್ರಂತ. ಅವ್ರಿಗೆ ಆಶ್ಚರ್ಯ, ಆಟೋಬಯೋಗ್ರಫಿ ಆರ್ ಬಯೋಗ್ರಫಿ? ನೋ, ಅನದರ್ ಆಟೋಬಯೋಗ್ರಫಿ. ವಾಟ್ ಡು ಯು ಮೀನ್ ಅಂದಿದ್ದಕ್ಕೆ ನಿಮಗೆ ಗೊತ್ತಿದೆ, ಮೊದಲಿನ ಆಟೋಬಯೋಗ್ರಫಿ ಇದೆಯಲ್ಲ, ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್, ಅದೇನದು, ಅದನ್ನು ನಾವು ಬೇರೆ ಯಾರೋ ಅವರ ಮೊಮ್ಮಕ್ಕಳಿಗೆ ಹೇಳಿದರೆ ಇದೇನು ಇಷ್ಟು ಚಿಕ್ಕದಾಗಿದೆ, ಎಲ್ಲ ಇದು ಇನ್ಕಂಪ್ಲೀಟು, ಏನಿದೆ ಇದು, ವಾಟ್ ನೆಕ್ಸ್ಟ್ ಅಂತ ನಾವು ಕೇಳಬೇಕಾಗಿದೆ ಅಂತ ವಿದೇಶದಲ್ಲಿ ಓದ್ತಾ ಇದ್ದ ಅವರ ಮೊಮ್ಮಕ್ಕಳುಗಳು ಕೇಳ್ತಿದ್ರಂತೆ. ಅವ್ರಿಗೆ ಅನ್ನಿಸ್ತಂತೆ ತಾವು ಇನ್ನೊಂದ್ಸಲ ಅದನ್ನು ಓದಿದಾಗ ದಿಸ್ ಈಸ್ ಇನ್ಕಂಪ್ಲೀಟ್, ಅಂದರೆ ಇದು ಪರಿಪೂರ್ಣ ಅಲ್ವೇ ಇಲ್ಲ.
ಇದನ್ನು ನಾನು ಆಯಿತು, ನಮ್ಮ ಕಾಲ ಆಯಿತು, ಇವತ್ತಿನ ಮೊಮ್ಮಕ್ಕಳಿಗೆ ಹೇಳಿದ್ರೆ ಅವ್ರು ಏನಿದು ಇಷ್ಟೇ ಇದೆ ಇನ್ಕಂಪ್ಲೀಟ್ ಅಂತ ಅವ್ರು ಹೇಳಿದಾಗ ನನಗೇನು ಉತ್ತರನೇ ಕೊಡೋಕ್ಕೆ ಇರಲಿಲ್ಲ. ಗೋಪಾಲ್ ಯು ಮಸ್ಟ್ ಡೂ ರೈಟ್ ಅನದರ್ ಆಟೋಬಯೋಗ್ರಫಿ ಆಫ್ ಗಾಂಧಿ ಅಂತ ಹೇಳಿದ್ದನ್ನು ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರು. ಕರೆಕ್ಟು, ಈಗ ನನಗೂ ಹಾಗೆ ಅನಿಸಿತ್ತು. ಈಗ ನನಗೆ ಪೂರ್ತಿ ಟೈಮ್ ಇದೆ, ನಾನೇ ಯಾಕೆ ಅದನ್ನು ಅವರ ಆಟೋಬಯೋಗ್ರಫಿಯನ್ನು ನಾನು ಯಾಕೆ ವಿಸ್ತರಿಸಿ ಯಾಕೆ ಬರೆಯೋಕ್ಕೆ ಪ್ರಯತ್ನ ಪಡಬಾರ್ದು ಅಂತ ಅವ್ರ ಮನೆಯಲ್ಲಿ ಹೇಳಿದಾಗ ಅವ್ರ ಸಿಸ್ಟರು ಎಲ್ಲ ಸಾಕಷ್ಟು ಅಯ್ಯೋ ಹೌದು ನಾನು ಬೇಕಾದಷ್ಟು ವಿಷಯಗಳು ಹೇಳ್ತೀನಿ ಅದಕ್ಕೇನು ಬರೀ ಅಂತ ಅವರು ಹೇಳಿದ್ದಕ್ಕೆ, ಮತ್ತು ಅವರ ಗಾಂಧಿ ಮ್ಯೂಸಿಯಂನಲ್ಲಿ ಬೇಕಾದಷ್ಟು ಅದಕ್ಕೆ ಮೆಟೀರಿಯಲ್ ಸಿಗುತ್ತೆ ಗೊತ್ತು. ಇವರು ಸರಿಯಾಗಿ ನೋಡಿರಲಿಲ್ವಂತೆ. ಅದನ್ನು 99 ವಾಲ್ಯೂಮ್ನಲ್ಲೆಲ್ಲ ಇದೆಯಂತಲ್ಲ. ಇವಾಗೇನೋ ಎಲ್ಲ ಡಿಜಿಟಲ್ ಆಗಿದೆ. ಅದನ್ನು ನೋಡಿ ಅದನ್ನೆಲ್ಲ ಓದಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನನಗೆ ನಾನು ಯಾವ ಕೆಲಸ ಮಾಡಬೇಕು ಗಾಂಧೀಜಿಯ ಮೊಮ್ಮಗನಾಗಿ ಆಗಿದ್ದಕ್ಕೆ, ಜೊತೆಗೆ ಇವತ್ತು ಇಲ್ಲದೆ ಹೋದರೆ ನಾವು ಬರೀದೇ ಹೋದರೆ ಅಲ್ಲಿ ಹೋಗಿ ಯಾರೂ ಓದಲ್ಲ ನೋಡಲ್ಲ. ಈ ಪುಸ್ತಕದ ರೂಪದಲ್ಲಿ ಬಂದರೆ ಇಂದಿನ ಜನರೇಷನ್ಗೆ, ಇಂದಿನ ಪೀಳಿಗೆಯವ್ರಿಗೆ ಮಹಾತ್ಮ ಗಾಂಧಿ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳು, ಅವರು ಮಾಡಿದ ಹೋರಾಟದ ಬಗ್ಗೆ ಹೆಚ್ಚು ವಿಷಯಗಳು, ಮತ್ತು ಅದನ್ನು ಸ್ಟಡಿ ಮಾಡೋಕ್ಕೆ ಮತ್ತು ರಿಸರ್ಚ್ ಮಾಡೋಕ್ಕೆ, ಅಧ್ಯಯನ ಮಾಡೋದಕ್ಕೆ ಇನ್ನೂ ಅನುಕೂಲವಾಗುವಂತಹ ಬೇಕಾದಷ್ಟು ವಿಷಯಗಳನ್ನು ನಾನು ಸೇರಿಸಿ ಬರೆದ್ರೆ ಆವಾಗ 4 ಜನರಿಗಾದರೂ ಅದು ಅವರ ತಲೆಗೆ ಹೋಗ್ಬೋದು. ಅವರು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಆಳವಾದ ಚಿಂತನೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಬರೆದಿದ್ದೀನಿ ಅಂತ ಹೇಳಿದ್ದನ್ನು ನಾನು ಓದಿದ ಮೇಲೆ ನನಗೆ ಅನ್ನಿಸ್ತು ಕರೆಕ್ಟು, ಅದು ಅವರೇನೋ ಇಂಗ್ಲೀಷಲ್ಲಿ ಬರೆದ್ಬಿಟ್ರು, ಅದು ನಮ್ಮ ಕನ್ನಡದ ಓದುಗರಿಗೂ ಅದು ಚೆನ್ನಾಗಿ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ. ಸರ್, ನೀವು ನಿಸಾರ್ ಪದ್ಯಗಳನ್ನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿ, ಆದರೆ ಇಂಗ್ಲೀಷ್ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಲ್ಲ. ಯಾವುದು ಇಂಗ್ಲೀಷ್ ಪದ್ಯಗಳನ್ನು ಕೆಲವು ಮಾಡಿದ್ದೀನಿ. ಮ್ಯಾಗಝೈನ್ಗಳಲ್ಲಿ ಮಾತ್ರ ಅದನ್ನು ಪ್ರಿಂಟ್ ಆಗಿದೆ. ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ತರಬೇಕು. ಅದರ ಕಡೆ ಗಮನ ಕೊಡೋಕ್ಕೆ ಸಾಧ್ಯ. ಈಗ ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋದಕ್ಕೂ ಮತ್ತು ಇಂಗ್ಲೀಷಿಂದ ಕನ್ನಡದ ಮಾಡೋದಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತದೆ ನಿಮಗೆ? ಸಾಕಷ್ಟು ವ್ಯತ್ಯಾಸ ಇದೆ. ಮೊಟ್ಟ ಮೊದಲೇದು ಭಾಷಾ ಬಳಕೆ. ನಾವು ಕನ್ನಡ ಪುಸ್ತಕವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋ ಸಮಯದಲ್ಲಿ ಸಾಕಷ್ಟು ನಮಗೆ ಸಮಸ್ಯೆಗಳು ಎದುರಾಗುತ್ತೆ ಅಂದರೆ ಇಂಗ್ಲೀಷ್ ಬರಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಅಥವಾ ಇಂಗ್ಲೀಷಲ್ಲಿ ನಾವು ಯಾವುದು ಮಾಡಿದ್ರೂ ಕೊನೆಯವರೆಗೂ ಪರ್ಫೆಕ್ಟ್ ಅನಿಸೋದಿಲ್ಲ. ನಮ್ಮ ಇನ್ನೊಬ್ಬರು ಲೇಖಕರು ಹೇಳಿದ್ರು, ಪ್ರೆಸ್ಗೆ ಹೋಗೋವರೆಗೂ ನಾವು ಅದನ್ನು ಕರೆಕ್ಷನ್ ಮಾಡ್ತಾನೆ ಇರ್ತೀನಿ ನಾನು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಈಗ ಕನ್ನಡ ಒಂದು ನಾವೆಲ್ ಮಾಡಿ ಶಿವರಾಮ್ ಕಾರಂತರ ಒಂದು ಕಾದಂಬರಿ ಆಗಲಿ ಅಥವಾ ಬೇರೆಯವರು ಒಬ್ಬರು ಕಾದಂಬರಿ ಆಗಲಿ ಅದನ್ನು ಇಂಗ್ಲೀಷಿಗೆ ಮಾಡೋವಾಗ ಪೂರ್ತಿ ಈ ಕನ್ನಡದ ಜಾಯಮಾನದ ಬಳಕೆಯನ್ನು ನಾನು ಇಂಗ್ಲೀಷಲ್ಲಿ ತರೋದಕ್ಕೆ ಸಮರ್ಥನಾಗಿದ್ದೀನಾ ಅನ್ನೋ ಡೌಟು ಗುಮಾನಿ ಮೊದಲು ನಮಗೆ ಬರುತ್ತೆ. ಅದನ್ನು ನಾವು ಕೊನೆಯವರೆಗೂ ಅದು ಹೀಗೆ ಬಂದರೂ ಸರಿ ಹೋಗುತ್ತೆ, ಹಾಗೆ ಬಂದರೂ ಸರಿ ಹೋಗುತ್ತೆ ಅಂತ ನಾವು ಕರೆಕ್ಷನ್ ಮಾಡ್ತಾನೆ ಇರ್ತೀವಿ. ಯಾಕೆ ಅಂದರೆ ಇಂಗ್ಲೀಷಿಂದ ಕನ್ನಡಕ್ಕೆ ತರೋ ಅಷ್ಟು ಸ್ವಲ್ಪ ಮಟ್ಟಿಗಾದರೂ ಯಶಸ್ವಿಯಾಗಿ ಕನ್ನಡದಿಂದ ಇಂಗ್ಲೀಷಿಗೆ ತರೋದು ಅಲ್ಲಿ ಪೂರ್ತಿ ಯಶಸ್ಸು ಇದೆ ಅಂತ ನಮಗೆ ಭಾಳಷ್ಟು ಸಾರ್ತಿ ನಮಗೆ ಅನಿಸೋದಿಲ್ಲ. ಆ ಯಶಸ್ಸನ್ನು ತರುವುದಕ್ಕಾಗಿ ಯಾವುದೇ ಮಾಡಿದ್ರೂ ಟ್ರಾನ್ಸ್ಲೇಷನ್ ಅನ್ನೋದು ಇದ್ದೇ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದ್ದೇ ಇದೆ. ಅದರಿಂದಾಗಿ ಇಲ್ಲ ಇದನ್ನು ಈ ಥರ ಬಂದರೂ ಚೆನ್ನಾಗಿರುತ್ತೆ, ಹಾಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋಂಥ ನಮ್ಮ ಇನ್ನೊಬ್ಬರು ಹೇಳಿದ್ರು. ಅವರು ಮಾತು ನಿಜ ಅನ್ನಿಸ್ತು. ಕೊನೆಯವರೆಗೂ ಪ್ರೆಸ್ಗೆ ಹೋಗೋವರೆಗೂ ನಾವು ಕರೆಕ್ಷನ್ ಮಾಡ್ತಾನೆ ಇರಬೇಕಾಗೋದು ಒಂದು ರೀತಿಯ ನಮಗೆ ವೀಕ್ನೆಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಅದು ಇನ್ನೂ ಹೆಚ್ಚು ಸಮಸ್ಯೆಗಳು ಉಂಟಾಗುತ್ತೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಕಾರಂತರು ಒಂಥರ ಬರೀತಾರೆ ತಮ್ಮ ಅನುಭವವನ್ನು, ಬೇರೆ ಇನ್ನೊಬ್ಬ ಲೇಖಕರು ಕಾಯ್ಕಿಣಿಯವರು ಇನ್ನೊಂದು ಥರ ಬರೀಬೋದು. ಇವತ್ತಿನ ಅವರು ಮುಂಬೈ ಅನುಭವವನ್ನು, ಅಥವಾ ಬೇರೆ ಒಂದು ಲೇಖಕರು ಮಲೆನಾಡಿನ ಅನುಭವ ಬರೀಬೋದು. ಇವ್ರದ್ದು ಹೆಚ್ಚು ಕಡಿಮೆ ಮಲೆನಾಡಿನೇ, ಆದರೆ ಕರಾವಳಿ ಆಗುತ್ತೆ. ಮಲೆನಾಡಿನ ಲೇಖಕರು ತಮ್ಮ ಮಲೆನಾಡಿನ ಅನುಭವವನ್ನು ಬಗ್ಗೆ ಬರೀತಾರೆ. ಅದನ್ನು ನಾವು ಇಂಗ್ಲೀಷಿಗೆ ತರೋವಾಗ ನಮಗನ್ಸುತ್ತೆ ಯಾವ ಥರ ಬರೆದ್ರೂ ಅದು ಕನ್ನಡಕ್ಕೆ ಜಾಯಮಾನಕ್ಕೆ ಒಗ್ಗೋ ಹಾಗೆ, ಜಾಯಮಾನದ್ದು ಇಂಗ್ಲೀಷ್ಗೆ ಒಗ್ಗೋ ಹಾಗೆ ನಾವು ಬರೆಯೋಕ್ಕೆ ಸಾಧ್ಯವಾಗಿಲ್ಲವಲ್ಲ ಅನ್ನುವ ಒಂದು ಅಳುಕು ಕೊನೆಯವರೆಗೂ ಇದ್ದೇ ಇರುತ್ತೆ. ನನ್ನಂತವನಿಗಿದೆ. ಈಗ ಏನು ಬರಿತಾ ಇದ್ರಿ, ಏನು ಪ್ಲ್ಯಾನ್ ಮಾಡ್ತೀರಿ? ಈಗ ಇದೆಲ್ಲ ಆಯಿತು. ನಮ್ಮ
ಈ ಗಾಂಧಿ ಬಗ್ಗೆ ಆಗಲೇ ಸೀಕ್ವಲ್ ಇನ್ನೊಂದು ಪುಸ್ತಕ ಬಂದ್ಬಿಟ್ಟಿದೆ, ಅವರೇ ಬರೆದಿದ್ದಾರೆ, ಗೋಪಾಲಕೃಷ್ಣ ಗಾಂಧಿ ಅವರೇ ಬರೆದಿದ್ದಾರೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಿದೆ. ಆದರೆ ನಮ್ಮ ಪ್ರಕಾಶಕರು ಸಾರ್ ಗಾಂಧಿ ಬಗ್ಗೆ ಪುಸ್ತಕಗಳು ಹೋಗೋದು ಸ್ವಲ್ಪ ಕಷ್ಟ, ಸ್ವಲ್ಪ ತಡೀರಿ, ಟೈಮ್ ಕೊಡಿ ಅಂತ ಅಂದರು. ಆದ್ರೂ ಯಾವುದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಒಳ್ಳೆಯದು ಅನ್ನುವ ಸಂದಿಗ್ಧ ನನ್ನಂತೂ ಆಗಿದೆ. ಯಾವುದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ಸಂದಿಗ್ಧ. ಈಗ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಆಗಲಿ ಈ ಸಂದಿಗ್ಧದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಇದನ್ನು ತೋರಿಸ್ತಾರೆ ಕೆಲವರು ಒಳ್ಳೆಯದು, ಈಗ ಗಾಂಧಿ ಬಗ್ಗೆ ಇನ್ನೊಂದು ಪುಸ್ತಕ ಬಂದಿದೆ ಅದನ್ನು ಮಾಡಿ, ಅಂದರೆ ಇದ್ರ ಜೊತೆ ಸಾಲದು ಅದನ್ನು ಮಾಡಿ ಅಂತಾರೆ. ಒಬ್ಬರು ಇನ್ನೊಂದು ಅದನ್ನು ಇದು ಸರಿ ಆದರೆ ಅಂತ ಇನ್ನೊಂದು ಹಿಡಿತಾರೆ. ಅಂದರೆ ಈ ಸಂದಿಗ್ಧ ಯಾವುದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ನಮ್ಮ ಸಾಹಿತ್ಯ ಲೋಕ, ವಿಮರ್ಶೆ ಲೋಕ ಒಪ್ಕೊಳ್ಳೋದಿಲ್ವೇ ಅನ್ನೋ ಸಂದಿಗ್ಧದಲ್ಲೇ ನಾವು ಇದ್ದೀವಿ. ನನ್ನಂತೆ ಬಹಳಷ್ಟು ಜನ ಟ್ರಾನ್ಸ್ಲೇಟರ್ಸು ಇದ್ದಾರೆ ಅನ್ನೋದು ನನಗೆ ಹೇಳಿದ್ದಾರೆ, ಬಾಯ್ಬಿಟ್ಟವರೇ ಹೇಳಿದ್ದಾರೆ. ಇವತ್ತಿನ ದಿನ ಆಮೇಲೆ ಈ ಪುಸ್ತಕಗಳನ್ನು ಮಾಡುವಾಗ ಸ್ವಲ್ಪ ನಾವು ಬೇರೆ ಬೇರೆ ಕಡೆ ಹೋಗಬೇಕಾಗತ್ತೆ. ಈ ಇಂಗ್ಲೀಷ್ನಲ್ಲಿ ಇವತ್ತು ಯಾರು ಚಲಾವಣೆಯಲ್ಲಿ ಜಾಸ್ತಿ ಇದ್ದಾರೆ ಅಂತ ದೇವದತ್ತ ಪಟ್ನಾಯಕ್ ಅಂತ ಇದ್ದಾರಲ್ಲ, ಅವರು ನಮ್ಮ ರಾಮಾಯಣ ಮಹಾಭಾರತದ ಕ್ಯಾರೆಕ್ಟರ್ಸ್ ಬಗ್ಗೆ ಎಷ್ಟೊಂದು ಪುಸ್ತಕಗಳು ಬರೆದು ಪ್ರಖ್ಯಾತರಾಗಿದ್ದಾರೆ. ಜೊತೆಗೆ ಅವರು ಬಹಳ ಆ ದಿಕ್ಕಿನಲ್ಲಿ ಅವರು ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಮೊನ್ನೆ ಲಿಟ್ರೇಚರ್ ಫೆಸ್ಟಿವಲ್ ಆಯ್ತಲ್ಲ ಬೆಂಗಳೂರಿನಲ್ಲಿ, ಹೋದ ವರ್ಷ ಡಿಸೆಂಬರ್ನಲ್ಲಿ ಅವರನ್ನು ಕರೆಸಿದ್ರು. ಅವ್ರು ಮಾತಾಡೋದಕ್ಕೆ ಅವರ ಮಾತನ್ನು ಕೇಳೋದಕ್ಕೆ 2 ಗಂಟೆ ಮುಂಚೆನೇ ಅಲ್ಲಿ ಕಾತ್ಕೊಂಡಿದ್ರು. ನಾನು ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಸೆಷನ್ ಖಾಲಿ ಆಗುತ್ತೆ ಕೂತ್ಕೊಂಡ್ರೆ ಅಲ್ಲೇ ಖಾಲಿನೇ ಆಗಲಿಲ್ಲ, ಮುಂಚಿಂದೇ ಅವ್ರು ಕೂತಿದ್ರು. ನಾನು ನಿಂತ್ಕೊಂಡು ಅವ್ರ ಭಾಷಣ ಕೇಳಬೇಕಾಗಿತ್ತು. ಆ ದೇವದತ್ತ ಪಟ್ನಾಯಕ್ ಅವರು ಅಷ್ಟರ ಮಟ್ಟಿಗೆ ಅವರು ನಮ್ಮ ರಾಮಾಯಣ ಮಹಾಭಾರತದ ಕ್ಯಾರೆಕ್ಟರ್ಸ್ ಬಗ್ಗೆ ಜಯ ಅಂತ ಬರೆದಿದ್ದಾರೆ. ಆಮೇಲೆ ಸೀತಾ, ಹೋದ ವರ್ಷ ಪದ್ಮರಾಜ ದಂಡಾವತಿಯವರು ಆ ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿ ಅವರು ಪ್ರಶಸ್ತಿಯನ್ನು ಗಳಿಸ್ಕೊಂಡ್ರು. ಎಲ್ಲ ನಮ್ಮ ರಾಮಾಯಣ ಮಹಾಭಾರತ ಕಾಲದ ಕ್ಯಾರೆಕ್ಟರ್ಸ್ ಬಗ್ಗೆ ಅವರು ಭಾಳ ಒಳ್ಳೆಯ ಪುಸ್ತಕಗಳನ್ನು ಬರೆದು ಒಳ್ಳೆಯ ಹೊಳಹುಗಳನ್ನು ಅದನ್ನು ಕೊಡ್ತಾ ಇದ್ದಾರೆ ಒಂದೊಂದರಲ್ಲೂ. ನಾನು ಒಂದೆರಡು ಓದಿದೆ. ಈಗ ಶ್ಯಾಮ್ ಅಂತ ಕೃಷ್ಣನ ಬಗ್ಗೆ ನಾವು ಅದು ಎಲ್ಲಿ ಇತ್ತೋ ಇಲ್ವೋ, ಅವರು ಎಲ್ಲಿಂದ ಅಷ್ಟೊಂದು ಮಾಹಿತಿಯನ್ನು ತಂದು ಹಾಕಿದಾರೋ ಇಲ್ವೋ, ಬಹುಶಃ ಪೂನಾದಲ್ಲಿ ಅವ್ರು ಇರೋದ್ರಿಂದ ಪೂನಾದಲ್ಲಿ ಒಂದು ಇದೆಯಲ್ಲ ಬಂಡ, ಅದರಿಂದ ಅಲ್ಲೆಲ್ಲ ತೊಗೊಂಡಿರ್ಬೇಕು ಅಂತ ಕಾಣುತ್ತೆ. ಅದನ್ನೆಲ್ಲ ಹಾಕಿ ಶ್ಯಾಮ್ ಅನ್ನೋ ಪುಸ್ತಕವನ್ನು ನಾನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಕೈಗೆ ತೊಗೊಂಡಿದ್ದೀನಿ. ನಮ್ಮ ಪಬ್ಲಿಷರು ಸಿಕ್ಕಿದ್ರು, ಆದರೆ ಅವರು ಬಹಳ ಉತ್ತುಂಗದಲ್ಲಿರುವಾಗ ಅವರು ಬಹಳ ಜಾಸ್ತಿ ರಾಯಲ್ಟಿ ಎಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಒಂದೇ ಸರ್ತಿಗೆ 50,000 ಕೊಡಬೇಕು ನೀವು ಅಂತ ಕೇಳಿಬಿಟ್ರು. ಯಾರು? ದೇವದತ್ತ ಪಟ್ನಾಯಕ್ ಅವರ ಪಬ್ಲಿಷರು 50,000 ಕೊಡಬೇಕು ನೀವು ಅಂತ ಕೇಳಿದ್ರು. ಸೊ ನಮ್ಮ ಪಬ್ಲಿಷರ್ ಮೂಲಕವೇ ನಾವು ಅವ್ರನ್ನ ಅಪ್ರೋಚ್ ಮಾಡಬೇಕು. ಸುಮ್ಮನೆ ನಾವು ಮಾಡ್ತೀನಿ ಅಂದರೆ ನಮ್ಮ ಪಬ್ಲಿಕೇಶನ್ ರೆಡಿ ಇದ್ದಾರೋ ಇಲ್ವೋ ಅಂತ ಅವ್ರ ಡೌಟು. ಪಬ್ಲಿಷರ್ ಮೂಲಕನೇ ನಾವು ಅಪ್ರೋಚ್ ಮಾಡಿದ್ವಿ. ಪಬ್ಲಿಷರ್ಗೆ ಹೇಳಿದ್ರಂತೆ, ನಾನೊಬ್ಬ ಸಣ್ಣ ಆರ್ಡಿನರಿ ಪಬ್ಲಿಷರ್ ಅಂತ ಅವ್ರು ಬರೆದಿದ್ರು ಕೂಡ ಎಲ್ಲ ಶುಡ್ ಪೇ ಅಟ್ಲೀಸ್ಟ್ 550,000 ಅಂತ 50,000 ರೂಪಾಯಿ ಡಿಮ್ಯಾಂಡ್ ಮಾಡಿದರು. ಅವರು ಏನು ಒಮ್ಮೆಲೆ ನೋಡಿ ಸರ್ ಈ ಥರ ಆಗಿದೆಯಲ್ಲ ಏನು ಮಾಡೋದು, ಅದಕ್ಕೂ ನಾವೇನೇನೋ ಸಮಜಾಯಿಷಿ ಕೊಟ್ಟು ಫಸ್ಟು ಇದಕ್ಕೆ ಕಡಿಮೆ ಮಾಡಿ ಆಮೇಲೆ ಬುಕ್ಸು ಪ್ರಿಂಟ್ ಆದರೆ ಜಾಸ್ತಿ ಆಮೇಲೆ ಖರ್ಚಾದರೆ ಖಂಡಿತ ಕೊಡ್ತೀವಿ ಅಂದರು. ಅವ್ರು ಒಪ್ಕೊಂಡಿಲ್ಲ. ಸೊ ನನಗೆ ಆ ದೇವದತ್ತ ಪಟ್ನಾಯಕ್ ಅವರ ಯಾವುದಾದ್ರು ಒಂದು ಪುಸ್ತಕವನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನಿಸಿದೆ. ಯಾಕೆಂದರೆ ಕನ್ನಡದಲ್ಲಿ ಬಂದಿರುವ 2 ಟ್ರಾನ್ಸ್ಲೇಷನ್ಗಳು ಬಹಳ ಯಶಸ್ವಿಯಾಗಿವೆ, ಮಾರಾಟವೂ ಆಗಿದೆ. ಅದು ಮುಖ್ಯ, ಮಾರಾಟ ಆಗೋದು ಮುಖ್ಯ. ಪಬ್ಲಿಷರ್ಸ್ ನೋಡೋದೆಲ್ಲ ಮಾರಾಟವಾಗತ್ತೋ ಇಲ್ವೋ ಅಂತ. ಗಿರೆಡ್ಡಿಯವರ ಜಯ ಯಶಸ್ವಿ ಆಯಿತು, ಪದ್ಮರಾಜ ದಂಡಾವತಿಯವರ ಸೀತಾ ಯಶಸ್ವಿ ಆಯಿತು. ನಾನು ಶ್ಯಾಮ್ ಕೃಷ್ಣನ ಬಗ್ಗೆ ಅದು ಎಲ್ಲರೂ ಅದನ್ನು ಸ್ವೀಕರಿಸ್ತಾರೆ, ಕೃಷ್ಣನ ಚರಿತ್ರೆ ಬಗ್ಗೆ ಎಲ್ಲರೂ ಸ್ವೀಕರಿಸ್ತಾರೆ ಅನ್ನೋ ದೃಷ್ಟಿಯಿಂದ ಮತ್ತು ಅದರಲ್ಲಿ ಹೊಸ ಹೊಳಹುಗಳು ಇದೆ ಅನ್ನೋ ದೃಷ್ಟಿಯಿಂದ ಮಾಡಬೇಕು ಅಂತ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಅಡೆತಡೆಗಳಿದೆ, ಆ ಅಡೆತಡೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸರ್, ಇಷ್ಟೊತ್ತು ನಿಮ್ಮ ಅನುವಾದದ ಬಗ್ಗೆ, ನಿಮ್ಮ ಬರಹದ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮಗೆ ನಾನು ಕೃತಜ್ಞತೆ. ನಮಸ್ಕಾರ. ತುಂಬ ವಂದನೆಗಳು. ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ಅದನ್ನು ಹಂಚ್ಕೊಳ್ಳೋಕ್ಕೆ ಸಿಕ್ಕ ಅವಕಾಶಕ್ಕಾಗಿ ನಿಮಗೂ ನಾನು ಧನ್ಯವಾದಗಳನ್ನು